ॐ तत्सवितुर्वरेण्यम्। ಹಾಗೆ ಕಣ್ಮುಚ್ಕೊಂಡು ಗಾಯತ್ರಿ ಮಂತ್ರ ಉಚ್ಚಾರಣೆ ಚಾಂಟಿಂಗ್ ಮಾಡೋಣ. ಹಸ್ತದಲ್ಲಿ ಮುದ್ರೆ, ಬೆಂದ ನೇರ ಇಟ್ಕೊಳ್ಳಿ. Okay, let's do chanting. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ. ಹಸ್ತದಲ್ಲಿ ಮುದ್ರೆ, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಓಂ ಭೂರ್ಭುವ ಸುವಃ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವ ಸುವಃ. ಓಂ ತತ್ಸವಿತುರ್ವರೆಣ್ಯಂ
भर्गो देवस्य धीमहि धियो यो न प्रचोदयात्. ॐ भूर्भुवः सुवः ॐ तत्सवितुर्वरेण्यं भर्गो देवस्य धीमहि धियो यो न प्रचोदयात्. Feel the energy, feel the vibrations. ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ, ಪಾದಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ ಪಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಣ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಕೇಳಿದಿರಾನೆ ಭಗವಂತ ನಮ್ಮ ಲೈಫಲ್ಲಿ ಎಷ್ಟೊಂದೆಲ್ಲ ಕೊಟ್ಟಿದ್ದಾರೆ. 12 ವಿಚಾರಗಳಿಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Thank you, universe. Thank you for all the blessings. Thank you for my strong body. Thank you for my strong health. Thank you for high energy. Thank you for the learnings. Thank you for the education. Thank you for all the knowledge. Thank you for lovely family. Thank you for love and affection. Thank you for wonderful job, my business. Thank you for all the opportunities. Thank you for friends, colleague support. Thank you for all the money I am earning. Thank you for all the things I am using. ವಸ್ತುಗಳಿಗೆಲ್ಲ thank you. Thank you for today. Thank you for this life. Thank you for everything. Thank you, thank you, thank you. ಫೀಲ್ ಮಾಡಿ, ಡೀಪ್ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently and slowly open your eyes. Yes. Namaste. Happy morning, all of you. Excellent morning. Happy morning, Good sir. morning, Guruji. Good morning, sir. Happy morning, sir. Namaste, Guruji. Happy morning. Namaste, Guruji. Happy morning, Guruji. Happy morning, Guruji. Namaste. Happy morning, Guruji. Guru Brahma, Guru Happy morning, Guruji. Happy Happy morning, everyone. Good morning, Yes. Guruji. Happy morning, Guruji. Happy morning, Guruji. Namaste, namaste, all of you. Happy morning. Happy morning, Guruji. Happy morning. Happy morning, Guruji. ಸೊ ಸ್ನೇಹಿತರೆ, ಜನ ಯಂತ್ರ ಪ್ರಾಕ್ಟೀಸ್ ಮಾಡಿದ್ರಿ?
Me, sir. ಎಷ್ಟು ನಾನ್ ಜನಕ್ಕೆ ಮಾಡ್ತೇನೆ sir. Me, Sir. ಮಾಡಿದ್ದೇವೆ ಸರ್. ಎಸ್ ಎಷ್ಟು ಜನಕ್ಕೆ ಮಾಡಕ್ ಗೊತ್ತಾಗ್ತಾ ಇದೆ, ಎಷ್ಟು ಜನಕ್ಕೆ ಮಾಡಕ್ ಬಂತು, ಸುಲಭವಾಗಿ ಈಸಿಯಾಗಿ ಗೊತ್ತಾಯ್ತು? ಗೊತ್ತಾಯ್ತು ಮಾಡಕ್ ಅಂದ್ರೆ ಚೆನ್ನಾಗಿ ಮಾಡಿದ್ವಿ ಗುರುಜಿ. ಇಲ್ಲ ಸರ್ ಗೊತ್ತಾಯ್ತು ಸರ್. ಮಾಡಿದ್ದೇವೆ ಮಾಡಿದೆ ಗುರೂಜಿ. ಸೊ ನಾನು ನಿಮ್ಗೆಲ್ಲರಿಗೂ ಹೇಳಿದ್ದೆ ಸ್ಯಾಟರ್ಡೇ ಲಾಸ್ಟ್ ಕ್ಲಾಸ್ ಫ್ರೈಡೇ ಮಾಡಿದ್ವಲ್ಲ ನಾವು. ಹೌದು ಸೊ 25ನೇ ತಾರೀಕು ಯಂತ್ರ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಹೌದು ಸರ್ We'll see. ಅಟೆಂಡೆನ್ಸ್ ಅದನ್ನ ಮಾಡಿದ್ದೀವಿ check ಸರ್. ಮಾಡೋಣ. ಮಾಡಿದ್ರಾ 25th ಎಸ್ ಸರ್ ಮಾಡಿದ್ದೀವಿ. ಮಾಡಿದ್ದೀವಿ. ವೆರಿ ಗುಡ್. ಸೊ ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಚೆಕ್, ಶುರು ಮಾಡೋಣ. ಒನ್ಸ್ ಅಗೇನ್ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆಫ್ ಯು. ಯಂತ್ರ ಸಿದ್ಧಿ ಸಾಧನ ಡೇ 13 ಎಲ್ಲರಿಗೂ ಸ್ವಾಗತ. ನಾವು ಕಲಿತಾ ಇದ್ವಿ ಯಂತ್ರ ಯಾವ ತರ ಡೇಟ್ ಆಫ್ ಬರ್ತ್ ಇಂದ ಮಾಡೋಂಥದ್ದು. With this formula ನಾವು ಕಲ್ತ್ಕೊಂಡ್ವಿ ಹೇಗೆ ಒಂದು ಡೇಟ್ ಆಫ್ ಬರ್ತ್ ಇದ್ದಾಗ. ಎಕ್ಸಾಂಪಲ್ ನಾನು ಮಾಡಿ ತೋರಿಸಿದೆ. 21/8/1984 ಕಂಡಕ್ಟರ್ 6 ಬರುತ್ತೆ. ಸೊ ಮೊದಲನೇ ಲೈನಲ್ಲಿ ನಾವು ಚೇಂಜಸ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಡೇಟ್ ಆಫ್ ಬರ್ತ್. ಓಕೆ, ಈ ಡೇಟ್ ಆಫ್ ಬರ್ತ್ಗೆ ಯಂತ್ರ ಮಾಡಿದಾಗ ಯಾವ ಥರ ಲಕ್ ಯಂತ್ರ ಆ್ಯಂಡ್ ಮನಿ ಯಂತ್ರ ಬಂತು ಅನ್ನೋದನ್ನ ಚೆಕ್ ಮಾಡಿದ್ವಿ. ಹಾಗೆ ನಾವು ಇನ್ನೊಂದನ್ನು ಮಾಡಿದ್ವಿ. ವಿ ಡಿಡ್ 24ಗೂ ಮಾಡಿದ್ವಿ. ಇದು ಕೂಡ ಮಾಡಿದ್ವಿ. ಕರೆಕ್ಟಾ? ವಿಲ್ ಚೆಕ್ ಫಾರ್ 25th 25ನೇ ತಾರೀಕಿಗೆ. ರೆಡಿ ಆಲ್ ಆಫ್ ಯು? ಯಾರೆಲ್ಲ ಮಾಡಿದಿರಾ ಚೆಕ್ ಮಾಡಿ, ನೀವು ಮಾಡಿದ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಯಾರಿಗೆ ಗೊತ್ತಾಗಿಲ್ಲ ಒಂದ್ಸರಿ ನೋಡ್ಕೊಳ್ಳಿ ಯಾವ ತರ ಯಂತ್ರ ಮಾಡಬೇಕು ಅಂತ ಹೇಳಿ. ರೆಡಿ? ರೆಡಿ ಆಗಿದ್ದೀವಿ ಗುರುಗಳು, ಒಂದ್ಸಲ ಚೆಕ್ ಮಾಡ್ಕೊಂತೀವಿ. ರೆಡಿ ಮಾಡಿದ್ದೀವಿ ಸರ್, ಚೆಕ್ ಮಾಡ್ಕೊತೀವಿ. ಐ ಕ್ಯಾನ್ ಸಿ ತುಂಬಾ ಜನ ಕ್ಯಾಮ್ರಾ ಆಫ್ ಮಾಡಿದ್ದಾರೆ. ಕಮಾನ್, ಆದಷ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. (2026) 4/25 26. 3 ಬರುತ್ತೆ ಸರ್ ಟೋಟಲ್. 3 ಬರುತ್ತೆ ಗುರುಜಿ. 21 ಬಂದ್ 3 ಬರುತ್ತೆ. ಡಿಫಾಲ್ಟ್ ಹತ್ರ 4 ಬರುತ್ತೆ ಸರ್. ಕಂಡಕ್ಟರ್
3 ಬರುತ್ತೆ. ಎಸ್ ಸರ್. ಪರ್ಸನಲ್ ಯಂತ್ರ ಬಂದು 4 ಬರುತ್ತೆ. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಡಿ ಅಂದ್ರೆ ಕಂಡಕ್ಟರ್ ಡೆಸ್ಟಿನಿ ನಂಬರ್ 3 ಇದೆ. ಸಿ ಅಂದ್ರೆ ಸೆಂಚುರಿ ನಂಬರ್, ಬರ್ತ್ ಇಯರ್ ನಂಬರ್ ವಿತೌಟ್ ಸೆಂಚುರಿ. 2026 ಅಲ್ಲಿ 20 ಬಿಟ್ಬಿಡೋಣ, 26 ಮಾತ್ರ ಹಾಕ್ತೀವಿ. ಬಿ ಅಂದಾಗ ಡೇಟ್ 25. ಎ ಅಂದಾಗ ಮಂತ್ 4. ಓಕೆ, ಇಷ್ಟೆಲ್ಲ ಮಾಡಿದ್ರಲ್ವ ನೀವು ಫಸ್ಟು. ಈಗ ಇದನ್ನ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸಿ ಅಂದರೆ ಏನರ್ಥ? 26. ಸಿ ಅಂದರೆ ಇಲ್ಲಿದೆ, ಅಂದರೆ ಇಲ್ಲಿದೆ 26. ಡಿ ಅಂದರೆ ಅರ್ಥ ಡೆಸ್ಟಿನಿ ನಂಬರ್ ಅಂದರೆ 3. ಎ ಅಂದರೆ ಅರ್ಥ 4. ಬಿ ಅಂದರೆ ಅರ್ಥ 25. ತ್ರೀ ಡಿ ಪ್ಲಸ್ 1. ಡಿ ಅಂದರೆ 3. ಸಿ ಅಂದಾಗ 26. ಬಿ ಅಂತ ಹೇಳಿದ್ರೆ 25. ಎ ಅಂದರೆ ಅರ್ಥ ಮಂತ್ ನಂಬರ್, ದಟ್ ಈಸ್ 4. ಲಾಸ್ಟ್ ಲೈನ್ ಇಲ್ಲಿದೆ, ಫಾರ್ಮುಲಾ ಇಲ್ಲಿದೆ. ಇಲ್ಲಿ ಫಾರ್ಮುಲಾ ನೋಡಿಕೊಂಡು ಏನಿದೆ ನಂಬರ್ಸ್ ಹಾಕ್ತಾ ಇದ್ದೀನಿ ನಾನು. ಬಿ ಪ್ಲಸ್ 1. ಬಿ ಅಂದರೆ ಅರ್ಥ ಬಿ ಇಲ್ಲಿದೆ, ಬಿ ಅಂದರೆ 25. ಸೊ 25 ಪ್ಲಸ್ 1 ಆಗುತ್ತೆ. ಕೆಲವರಿಗೆ ಎಲ್ಲಿಂದ ನಂಬರ್ ಹಾಕ್ತಾ ಇದೀನಿ, ಯಾವುದು ಬಿ ಎಲ್ಲಿದೆ ಅಂತ ಕನ್ಫ್ಯೂಸ್ ಆಗ್ತಿರ್ಬೋದು, ನೋಡ್ಕೊಳ್ಳಿ ಹೇಗೆ ಅಂತ. ಎ ಮೈನಸ್ 3. ಎ ಅಂದರೆ ಅರ್ಥ ಎ ಇಲ್ಲಿದೆ, ಏನ ಜಾಗ 4 ಬಂದಿದೆ. 4 ಮೈನಸ್ 3. ಡಿ ಪ್ಲಸ್ 3. ಡಿ ಅಂದರೆ 3. ಸಿ ಮೈನಸ್ 1. ಸಿ ಅಂದರೆ ಇಲ್ಲಿದೆ 26. 26. ಇಷ್ಟನ್ನೆಲ್ಲರೂ ಮಾಡಿದ್ರ ನೀಟಾಗಿ? ಈ ಸ್ಟೆಪ್ ಎಲ್ಲರೂ ಮಾಡಿದ್ರ? ಎಸ್ ಸರ್, Yes, ಮಾಡಿದ್ದೀವಿ. sir. ಮಾಡಿದ್ದೀವಿ ಸರ್. ಮಾಡಿದೀವಿ ಸರ್. ನೆಕ್ಸ್ಟ್ ಸ್ಟೆಪ್, ಇದನ್ನ ರೆಡ್ಯೂಸ್ ಮಾಡ್ತಾ ಟೋಟಲ್ ಮಾಡ್ತಾ ಚೆಕ್ ಮಾಡಬೇಕು. ಪರ್ಸನಲ್ ಇಯರ್ ಏನ್ ಬಂದಿದೆ, ಪರ್ಸನಲ್ ಯಂತ್ರ ಏನ್ ಬಂದಿದೆ ಅಂತ ಹೇಳಿ. 4 ಇಲ್ಲಿ ಅಲ್ವಾ, ಇಲ್ಲಿ ಟೋಟಲ್ ಮಾಡ್ತಾ ಹಾಕ್ತಾ ಹೋಗ್ತೀನಿ. 4 ಜಾಗದಲ್ಲಿ 4 ಹಾಕೋಣ, 25 ಜಾಗದಲ್ಲಿ 7 ಹಾಕೋಣ. 2 ಪ್ಲಸ್ 5 7 ಆಗುತ್ತೆ. 2 ಪ್ಲಸ್ 6 8 ಆಗುತ್ತೆ. 3 ಜಾಗದಲ್ಲಿ 3 ಬರುತ್ತೆ. 26 ಮೈನಸ್ 2 ಅಂದರೆ 24 ಆಗುತ್ತೆ. 24 ಇಂದ 6 ಆಗುತ್ತೆ. 3 ಪ್ಲಸ್ 2 5 ಆಗುತ್ತೆ. 4 ಮೈನಸ್ 2 2 ಆಗುತ್ತೆ. 25 ಪ್ಲಸ್ 2 27 ಆಗುತ್ತೆ. 27 ಇಂದ 9. 3 ಪ್ಲಸ್ 1 4 ಆಗುತ್ತೆ. 26 ಪ್ಲಸ್ 1 27 9 ಆಗುತ್ತೆ. 25 ಮೈನಸ್ 1 24 ಆಗಿ 6 ಆಗುತ್ತೆ. 4 ಮೈನಸ್ 1 3. 25 ಪ್ಲಸ್ 1 26 ಆಗಿ 8 ಆಗುತ್ತೆ. 4 ಮೈನಸ್ 3 1 ಆಗುತ್ತೆ. 3 ಪ್ಲಸ್ 3 6. 26 ಮೈನಸ್ 1 25 ಆಗಿ 7 ಆಗುತ್ತೆ. ಕರೆಕ್ಟ್? ಇಷ್ಟನ್ನೆಲ್ಲರೂ ಮಾಡಿದ್ರ? ನೆಕ್ಸ್ಟ್ ಸ್ಟೆಪ್ ಎಸ್ ಸರ್, ಮಾಡಿದ್ದೀವಿ ಸರ್. Yes, sir. ಮಾಡಿದ್ದೀವಿ ಸರ್. ನೆಕ್ಸ್ಟ್ ಇದನ್ನ ಚೆಕ್ ಮಾಡಬೇಕು, ಕೂಡಿಸಿ ನೋಡಬೇಕು ಏನ್ ಬರ್ತಾ ಇದೆ ಅಂತ. 4 ಪ್ಲಸ್ 7 ಲೈನ್ನ ಕೂಡಿಸ್ಬೇಕು. ನೀವು ಮಾಡಿರೋದು ಏನ್ ಬರ್ತಾ ಇದೆ, ಕರೆಕ್ಟ್ ಇದೆಯಾ ಇಲ್ವಾ, ಹೇಗೆ ಗೊತ್ತಾಗುತ್ತಪ್ಪ ಅಂದ್ರೆ ನೀವು ಚೆಕ್ ಮಾಡಬೇಕಾಗಿರೋದು ಕೂಡಿಸಿ ನೋಡಬೇಕು, ತಾಳೆ ಹಾಕಿ ನೋಡಬೇಕು. ಈ ಲೈನ್ ಚೆಕ್ ಮಾಡ್ತೀರಾ,
ಈ ಲೈನ್ ಚೆಕ್ ಮಾಡ್ತೀರಾ, ಈ ಲೈನು ಹೀಗೆ ಹೀಗೆ ಚೆಕ್ ಮಾಡ್ತೀರಾ. 4 + 7 11 ಆಗುತ್ತೆ. 11 + 8 19 ಆಗುತ್ತೆ. 19 + 3 22. ಓಕೆ, 22 ಇಂದ 4 ಬರುತ್ತೆ. 6 + 5 11. 11 + 2 13. 13 + 9 22. 22 ಇಂದ 4 ಆಗುತ್ತೆ. 4 + 9 13. 13 + 6 19. 19 + 3 22. 22 ಇಂದ 4 ಆಗುತ್ತೆ. 8 + 1 9. 9 + 6 15. 15 + 7 22. 22 ಇಂದ 4 ಆಗುತ್ತೆ. ಹೀಗೂ ಕೂಡ್ಸ್ ನೋಡಿದ್ರೆ ಸೇಮ್ ಬರಬೇಕು. 3 + 9 12. 12 + 3 15. 15 + 7 22. 22 ಇಂದ 4 ಬರುತ್ತೆ. ಈ ರೀತಿ ಯಾವುದೇ ಲೈನ್ ಕೂಡಿಸಿದ್ರು 4 ಬರಬೇಕು. 22 ಬರುತ್ತಾ ಅಥವಾ 13 ಬರುತ್ತಾ ಅಥವಾ 31 ಬರುತ್ತಾ, ಚೇಂಜಸ್ ಆಗ್ಬೋದು. ಬಟ್ ಟೋಟಲ್ 4 ಬರುತ್ತೆ. ಆವಾಗ ಸೇಮ್ ಇದೆ ಅಂತ ಅರ್ಥ. ಓಕೆ, ಅಂದರೆ ಅರ್ಥ ಪರ್ಸ್ನಲ್ ಯಂತ್ರ 4 ಬಂದಿದೆ ಅಂತ ಅರ್ಥ. ಓಕೆ, ಎಷ್ಟು ಜನ ಇಲ್ಲಿ ತನಕ ಮಾಡಿದ್ರಿ? ಕರೆಕ್ಟಾಗಿ ಬಂದಿತ್ತು? ಅನ್ಮ್ಯೂಟ್ ಮಾಡಿ ಹೇಳಿ ಕರೆಕ್ಟ್ ಆಗಿತ್ತು. ಸರ್ ಕರೆಕ್ಟ್ ಬಂದಿದೆ ಸರ್. PY ಪರ್ಸ್ನಲ್ ಯಂತ್ರ 4 ಬಂದಿದೆ. ನಾವು ಟೆಲ್ ಮಿ 4 ಪರ್ಸ್ನಲ್ ಯಂತ್ರ 4 ಬಂದಾಗ ಅದನ್ನ ಯೂಸ್ ಮಾಡ್ತೀವ? ಕ್ಯಾನ್ ವಿ ಯೂಸ್? ಮಾಡಲ್ಲ ಸರ್. ಇಲ್ಲ No, ಸರ್, sir. ಯೂಸ್ ಮಾಡಲ್ಲ ಸರ್. ಅದನ್ನ ಬಳಸೋದೇ ಇಲ್ಲ ಸರ್. ಮಾಡಲ್ಲ. ಓಕೆ, ಬೇರೆ ಯಾವುದೇ ಯಂತ್ರ ಬಂದಿದ್ರು ಪರ್ಸ್ನಲ್ ಯಂತ್ರ ಬೇಕಾದ್ರೆ ಯೂಸ್ ಮಾಡ್ಬೋದು ಆಸ್ ಅ ಲಕ್ ಸಪೋರ್ಟ್ಗೆ ಪ್ರತಿಯೊಂದಕ್ಕೂ. ಬಟ್ 4 ಬಂದಾಗ ಅದನ್ನ ಯೂಸ್ ಮಾಡಲ್ಲ. ಓಕೆ, ಈಗ ಪರ್ಸ್ನಲ್ ಯಂತ್ರ 4 ಬಂದಿದೆ. ಬಟ್ ನನಗೆ ಬೇಕು ಲಕ್ ಯಂತ್ರ. ಲಕ್ ಯಂತ್ರಕ್ಕೆ ನಾವು ಮಾಡ್ತೀವಿ 1 ನಂಬರ್ನ ಯಂತ್ರ. ಅಥವಾ ನನಗೆ ಬೇಕು ಮನಿ ಯಂತ್ರ. ಸೊ ಮನಿ ಯಂತ್ರಗೆ ನಾವು ಮಾಡ್ತೀವಿ 8 ನಂಬರ್ನ ಯಂತ್ರ. ಅಥವಾ ನನಗೆ ಬೇಕು ಮ್ಯಾರೇಜ್ನ ಯಂತ್ರ, ವಿಚ್ ಈಸ್ ನಂಬರ್ 6 ವೀನಸ್ನ ಯಂತ್ರ ಮಾಡ್ತೀವಿ. ಹೆಲ್ತ್ ಯಂತ್ರ, ವಿಚ್ ಈಸ್ ನಂಬರ್ 3ನ ಯಂತ್ರ ಮಾಡ್ತೀವಿ. ಅಥವಾ ಎಜುಕೇಷನ್ ಯಂತ್ರ, ವಿಚ್ ಈಸ್ ಅಗೇನ್ ನಂಬರ್ 3ನ ಯಂತ್ರ ಮಾಡ್ತೀವಿ. ಅಥವಾ ಕರಿಯರ್ಗೆ ಜಾಬ್ಗೆ ಅಂದಾಗಲೂ 1 ನಂಬರ್ನ ಯಂತ್ರ ಮಾಡ್ತೀವಿ. ರೈಟ್ ನೌ ಪರ್ಸ್ನಲ್ ಯಂತ್ರ ಬಂದಿದೆ 4. ಸೊ 4 ನಂಬರ್ನ ಯಂತ್ರನ ನಾನು 1 ನಂಬರ್ನ ಯಂತ್ರ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? 1 ನಂಬರ್ನ ಯಂತ್ರ ಮಾಡಬೇಕು. ಈಗ ಅಬ್ಸರ್ವ್ ಮಾಡಿ, ಎಲ್ಲರೂ ಅಬ್ಸರ್ವ್ ಮಾಡಿ, ಒಂದ್ಸರಿ ನೋಡ್ಕೊಳ್ಳಿ. 4 ಬಂದಿದೆ, 1ಗೆ ತರಬೇಕು ನಾನು. ಓಕೆ, ನೆಕ್ಸ್ಟ್ ಮನಿ ಯಂತ್ರ ಮಾಡಬೇಕು, 8ಗೆ ತರಬೇಕು ನಾನು. ಸೊ 4 ಎಲ್ಲಿದೆ? ಸೆಂಟ್ರಲ್ ಇದೆ, ಅಂದರೆ ಇಲ್ಲಿದೆ. 1ರಿಂದ 8 ಅಂದಾಗ 4 ಇಲ್ಲಿದೆ. ಸೊ ನಾನು ಕಡಿಮೆ ಮಾಡಬೇಕು, ರೆಡ್ಯೂಸ್ ಮಾಡಬೇಕು. 8ಗೆ ತರಬೇಕಂದ್ರೆ ನಾನು ಜಾಸ್ತಿ ಮಾಡಬೇಕು, ಪ್ಲಸ್ ಮಾಡಬೇಕು. ಯಾವುದರಲ್ಲಿ? ಡೆಸ್ಟಿನಿ ನಂಬರಲ್ಲಿ. ಸೊ 4 ಇರೋದನ್ನ 1ಗೆ ತರಬೇಕಂದ್ರೆ 3 ಅಂಕಿ ಕಡಿಮೆ ಮಾಡಬೇಕು. ಆ 3 ಅಂಕಿ ಯಾವುದ್ರಲ್ಲಿ ಕಡಿಮೆ ಮಾಡ್ತೀವಿ? ಡೆಸ್ಟಿನಿ ನಂಬರಲ್ಲಿ ಕಡಿಮೆ ಮಾಡ್ತೀವಿ. ಡೆಸ್ಟಿನಿ ನಂಬರ್ ಏನಿದೆ? 3 ಇದೆ. ಓಕೆ, ಕನ್ಫ್ಯೂಷನ್ ಎಲ್ಲಾಗತ್ತೆ, ಎಲ್ಲಿ ತುಂಬ ಜನ ತಪ್ಪು ಮಾಡೋದು, ಕನ್ಫ್ಯೂಷನ್ ಆಗೋದು ಅಂತ ಹೇಳಿದ್ರೆ, ಈ ಪರ್ಸ್ನಲ್ ಯಂತ್ರ ಏನು ಬಂದಿದೆ ಇದನ್ನ ಲೆಕ್ಕ ಇಟ್ಕೊಳ್ಳಲ್ಲ. ಇದಕ್ಕೆ ನಾವು
1 ನಂಬರ್ ತರಬೇಕು ಅಂದರೆ ಪರ್ಸ್ನಲ್ ಯಂತ್ರ 4 ಇರೋದನ್ನ 1 ನಂಬರ್ನ ಯಂತ್ರಕ್ಕೆ ತರಬೇಕು ಅಥವಾ 8 ನಂಬರ್ನ ಯಂತ್ರಕ್ಕೆ ತರಬೇಕು. ಆ ಪಾಯಿಂಟು ತಲೆಯಿಂದ ಎಗರಿಸ್ಬಿಡ್ತಾರೆ. ಅವ್ರು ಅಂದ್ಕೊಂಡ್ಬಿಡ್ತಾರೆ, ಓ 3 ನಂಬರ್ ಬಂದಿದೆ, ಇದನ್ನ ನಾನು 1 ನಂಬರ್ಗೆ ತರಬೇಕಂದ್ರೆ ಇಲ್ಲಿ 2 ಕಡಿಮೆ ಮಾಡಬೇಕು, 3 ಇರೋದನ್ನ 1ಗೆ ಮಾಡಬೇಕು, ಅಥವಾ 3 ಇರೋದನ್ನ 8ಗೆ ಮಾಡಬೇಕಂತ ಇದರಲ್ಲಿ ಸುಮ್ಮನೆ ಸೀದಾ +5 ಮಾಡೋದು ಅಥವಾ -2 ಮಾಡೋದು, ಇದು ರಾಂಗ್ ಆಗುತ್ತೆ. ಇದನ್ನ ನಾವು ಚೇಂಜಸ್ ಮಾಡಬೇಕಾಗಿರೋದು. ಪರ್ಸ್ನಲ್ ಯಂತ್ರ 4 ಬಂದಿದೆ, ಅದು ಪರ್ಸ್ನಲ್ ಯಂತ್ರ 4 ಬಂದಿರೋದನ್ನ ಯಂತ್ರ 1ಗೆ ತರಬೇಕಂದ್ರೆ 3 ಅಂಕಿ ಇದರಲ್ಲಿ ಕಡಿಮೆ ಮಾಡಬೇಕು. 3 ಅಂಕಿ ಕಡಿಮೆ ಎಲ್ಲಿ ಮಾಡ್ತೀವಿ? ಇಲ್ಲಿ ಮಾಡ್ತೀವಿ. ಓಕೆ, 4 ಬಂದಿರೋದನ್ನ 1ಗೆ ತರಬೇಕು ನಾವು, ಅಂದರೆ 3 ಅಂಕಿ ಕಡಿಮೆ ಆಗಬೇಕು. ಆ 3 ಅಂಕಿ ಕಡಿಮೆ ಇದರಲ್ಲಿ ಮಾಡ್ತೀವಿ. ಓಕೆ, ಲೆಟ್ಸ್ ಡೂ ಇಟ್. ಸೊ 3 ನಲ್ಲಿ 3 ಮೈನಸ್ ಮಾಡಿದ್ರೆ 0 ಬರುತ್ತೆ, 0 ಬರುತ್ತೆ, 0 ಬರುತ್ತೆ, 0 ಬರುತ್ತೆ. ಟೆಲ್ ಮಿ, ಎಷ್ಟು ಜನ ಈ ಸ್ಟೆಪ್ಸ್ನ ಮಾಡಿದ್ರಿ? Yes, sir. Me, Yes, sir. Yes, sir. ಮಾಡಿದ್ದೀನಿ ಗುರುಜಿ. ಮಾಡಿದೆ ಸರ್. ಅಗೇನ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಫಾರ್ಮುಲಾ ಅಪ್ಲೈ ಮಾಡೋಣ. ಈಗ ಚೇಂಜಸ್ ಎಲ್ಲಾಗಿದೆ? ಯೆಲ್ಲೋ ಕಲರ್ ಜಾಗದಲ್ಲಿ, ಅಂದರೆ ಡೆಸ್ಟಿ ನಂಬರ್ ಎಲ್ಲೆಲ್ಲಿತ್ತು ಅಲ್ಲಿ ಮಾತ್ರ ಚೇಂಜ್ ಆಗಿದೆ. ಅಲ್ಲಿ ಮಾತ್ರ ನಾವು ಚೇಂಜಸ್ ಮಾಡ್ತೀವಿ. ಇಲ್ಲಿ 0 ಇದೆ, ಆ್ಯಕ್ಚುಲಿ ಇಲ್ಲಿ 3 ಬಂದಿತ್ತಲ್ವ, ಅದನ್ನ 0 ಮಾಡಬೇಕು. ನೆಕ್ಸ್ಟ್ 0 + 2 ಇದೆ, ವಿಚ್ ಈಸ್ 2 ಆಗುತ್ತೆ, 2 ಮಾಡೋಣ. 0 + 1 4 ಇದೆ, 1 ಆಗುತ್ತೆ. 0 + 3 6 ಇದೆ, ಅದು 3 ಆಗುತ್ತೆ. ಅಷ್ಟೇ. ಈಗ ನಾವು ಕೂಡಿಸಿ ನೋಡೋಣ, ಲೆಕ್ಕ ಮಾಡಿ ನೋಡೋಣ. 4 7 11 ಆಗುತ್ತೆ, 11 + 8 19 ಆಗುತ್ತೆ, 19 + 0 19 ಆ್ಯಂಡ್ 19 ಕೂಡಿಸಿದ್ರೆ 1 ಬರುತ್ತೆ. 6 + 2 8 ಆಗುತ್ತೆ, 8 + 2 10 10 + 9 19 1 ಬರುತ್ತೆ. 1 + 9 10 10 + 6 16 + 3 19 19 1 ಆಗುತ್ತೆ. ಹೀಗೆ ಕೂಡಿಸಿ ನೋಡಿದ್ರೆ 0 + 9 9 9 + 3 12 12 + 7 19 19 1 ಆಗುತ್ತೆ. 4 + 6 10 10 + 1 11 11 + 8 19 19 1 ಆಗುತ್ತೆ. ಯಾವುದೇ ಕಡೆಯಿಂದ ಕೂಡಿಸಿದ್ರೂ 1 ನಂಬರ್ ಟೋಟಲ್ ಬರ್ತಾ ಇದೆ, ಅಂದರೆ ದಿಸ್ ಈಸ್ ಲಕ್ ಯಂತ್ರ ರೆಡಿ ಆಗಿದೆ. ಓಕೆ, ಈಗ ಇದನ್ನ ಮನಿ ಯಂತ್ರ ಮಾಡಬೇಕು. ಮನಿ ಯಂತ್ರ ಮಾಡಬೇಕು ಅಂದರೆ ಅರ್ಥ ಏನು ಮಾಡಬೇಕು? 3 ಇತ್ತಲ್ವಾ, ಅಗೇನ್ ಇದು ರೆಡಿ ಅಂದರೆ ಡಿಫಾಲ್ಟ್ ಏನು ಮಾಡಿದಾಗ ಬಂದಿತ್ತು ಅದು 3 ಇದ್ದಿದ್ದು, ಮತ್ತೆ ಮೊದಲೇ 3 ಏನಿತ್ತು ಅದೇ ಥರ ಮಾಡಿಕೊಂಡೆ. ಈಗ ಮನಿ ಯಂತ್ರ ಬೇಕಂದ್ರೆ ನಂಬರ್ 8ನ ಯಂತ್ರ ಮಾಡ್ತೀವಿ, ನಂಬರ್ 8. ಸೊ ಪರ್ಸ್ನಲ್ ಯಂತ್ರ 4 ಬಂದಿದೆ, 8 ನಂಬರ್ನ ಯಂತ್ರ ಮಾಡಬೇಕು. ಅಂದರೆ 4 ಇರೋದನ್ನ 8 ಮಾಡಬೇಕಂದ್ರೆ ನಂಬರ್ ಆ್ಯಡ್ ಮಾಡಬೇಕು. 4 8 ಆಗಬೇಕಂದ್ರೆ 4 ಅಂಕಿ ಆ್ಯಡ್ ಆಗಬೇಕು. ಯಾವುದ್ರಲ್ಲಿ ಆ್ಯಡ್ ಆಗುತ್ತೆ? ಡೆಸ್ಟಿನಿನಲ್ಲಿ ಆ್ಯಡ್ ಆಗುತ್ತೆ. ಸೊ 3 ಇರೋದು 4 ಪ್ಲಸ್ ಮಾಡಿದ್ರೆ 7 ಆಗುತ್ತೆ.
ಆ್ಯಂಡ್ ಫಾರ್ಮುಲಾ ಅಪ್ಲೈ ಮಾಡೋಣ ಇಲ್ಲಿ. 7 ಪ್ಲಸ್ 2 9, 7 ಪ್ಲಸ್ 1 8, 7 ಪ್ಲಸ್ 3 10 ಆಗಿ 10 ಇಂದ 1 ಆಗುತ್ತೆ. ದಟ್ಸ್ ಇಟ್. ಈಗ ಕೂಡಿಸಿ ನೋಡಿದಾಗ 8 ನಂಬರ್ ಬರಬೇಕು ಎಲ್ಲ ಕಡೆಯಿಂದ. 4 ಪ್ಲಸ್ 7 11, 11 ಪ್ಲಸ್ 8 19 ಆಗುತ್ತೆ. 19 ಪ್ಲಸ್ 7 26, 26 ಇಂದ 8 ಆಗುತ್ತೆ. 6 ಪ್ಲಸ್ 9 15 ಪ್ಲಸ್ 2 17 ಪ್ಲಸ್ 9 26 8 ಆಗುತ್ತೆ. 8 ಪ್ಲಸ್ 9 17 ಆಗುತ್ತೆ. ಪ್ಲಸ್ 6 23, 23 ಪ್ಲಸ್ 3 26 ಆಗುತ್ತೆ. 8 ಆಗುತ್ತೆ. ಈ ಕಡೆ ಕೂಡಿಸಿದ್ರು ಅಷ್ಟೇ. 8 ಪ್ಲಸ್ 2 10, 10 ಪ್ಲಸ್ 6 16 ಪ್ಲಸ್ 1 17, 17 ಕೂಡಿಸಿದ್ರೆ 8 ಆಗುತ್ತೆ. This is money yantra. This is money yantra. ಸೊ ಯಾರು ಲಕ್ ಯಂತ್ರ ಅಂದಾಗ ಇದನ್ನ ಮಾಡಿದಿರಾ, ಯಾರು ಮನಿ ಯಂತ್ರ ಅಂದಾಗ ಇದನ್ನ ಮಾಡಿದಿರಾ, ಅವರು ಪಾಸ್ ಕರೆಕ್ಟಾಗಿ ಮಾಡಿದಿರಾ ಅಂತ ಅರ್ಥ. ಅನ್ಮ್ಯೂಟ್ ಮಾಡಿ ಹೇಳಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಎಸ್ ನಾ ಪಾಸ್ ಆಗಿದ್ದೀರಾ. ನಾನು ಮಾಡಿದ್ದೀನಿ ಕರೆಕ್ಟ್ ಆಗಿದೆ ಪಾಸ್ ಆಗಿದ್ದೀವಿ ಸರ್. ವಿಡಿಯೋ ನೋಡಿ ಕ್ಲಿಯರ್ ಆಯ್ತು. ನಾವು ಮಾಡಿದ್ದೀನಿ. ಎಷ್ಟು ಜನ ಮಿಸ್ಟೇಕ್ ಮಾಡಿದ್ರಿ ಅಥವಾ ಎಷ್ಟು ಜನ ರಾಂಗ್ ಮಾಡಿದ್ರಿ? ಹೌ ಮೆನಿ ಆಫ್ ಯು ಡಿಡ್ ರಾಂಗ್? 8 10 ಮನಿ ಯಂತ್ರ ಕರೆಕ್ಟ್, ಲಕ್ ಯಂತ್ರ ಕರೆಕ್ಟ್ ಇದೆ, ಮನಿ ಯಂತ್ರ ರಾಂಗ್ ಆಗಿದೆ ಸರ್. ಕರೆಕ್ಟ್ ಆಗಿದೆ. ಒಬ್ರೇನಾ ತಪ್ಪು ಮಾಡಿದ್ದು ಇಷ್ಟು ಜನರಲ್ಲಿ? ಅಷ್ಟು ಬುದ್ಧಿವಂತರ ಎಲ್ಲರೂ? ಬಿಡುವಿಲ್ಲ, ಮಾಡ್ಲಕ್ಕಾಗಲಿಲ್ಲ. ಇಲ್ಲೇ ಇದೆ ದುಡಿದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್ ಅದನ್ನ. ಕ್ಲಿಯರ್ ಆಗಿತ್ತು ಸರ್, ನೀಟಾಗಿ. ಮೈನಸ್ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಮೈನಸ್ದು ಮಾಡೋಣ, ಮೈನಸ್ ಎಕ್ಸಾಂಪಲ್ ತಗೊಂಡು ಮಾಡೋಣ. ಜೊತೆಗೆ ನಾನು ಮಾಡ್ತೀನಿ. ಆಲ್ರೆಡಿ ಬರುತ್ತೆ ಅನ್ನೋಂಥವ್ರು ನೀವು ಜೊತೆಗೆ ಮಾಡ್ತಾ ಹೋಗ್ತೀರಂತೆ. ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ತೇನೆ, ಸ್ಟೆಪ್ ಬೈ ಸ್ಟೆಪ್. ಮಿಗ್ದವರು ಸ್ವಲ್ಪ ನೋಡ್ಕೊಳ್ಳಿ. ಡೆಸ್ಟಿನಿ 4 ಅಂತಾನೆ ಮಾಡ್ತೀರಾ, 4 ಮಾಡ್ಕೊಳ್ಳಿ. ಡೆಸ್ಟಿ ನಂಬರ್ 22 ಬಂದ್ರೂ 4 ಮಾಡ್ಕೊಳ್ಳಿ. ಬಿಕಾಸ್ ಡೆಸ್ಟಿ ನಂಬರ್ ಹೇಗೂ ನೀವು ನಂಬರ್ ಆ್ಯಡ್ ಮಾಡ್ತೀರಾ, ಮೈನಸ್ ಮಾಡ್ತೀರಾ, ಚೇಂಜ್ ಆಗ್ಬಿಡುತ್ತದೆ. Let's take this. ತಗೊಳ್ಳಿ. 14ನೇ ತಾರೀಕು 7ನೇ ತಿಂಗಳು 2005. ಮಾಡೋಣ. ನಾನು ಮಾಡ್ತೀನಿ, ನೀವು ಜೊತೆಗೆ ಮಾಡ್ತಾ ಹೋಗ್ತೀರಂತೆ ನೋಡ್ಕೊಳ್ಳಿ. 14/7/2005 ಅಂದಾಗ ಇದನ್ನ ಟೋಟಲ್ ಮಾಡಿ ನೋಡಿದ್ರೆ 1 + 4 5 + 7 12 12 + 2 14 + 5 19 19 ಆಗಿ 1 ಬರುತ್ತೆ.
ಡೆಸ್ಟಿನಿ ನಂಬರ್ 1 ಬರುತ್ತೆ. ಓಕೆ, ಅಬ್ಸರ್ವ್ ಮಾಡಿ. 1 ಇದೆ, 1 ಹಾಕ್ತೀನಿ. ನೆಕ್ಸ್ಟ್ ಸಿ ಅಂದ್ರೆ ಏನು? ಸಿ ಅಂದ್ರೆ ಇಯರ್ ನಂಬರ್ ವಿತೌಟ್ ಸೆಂಚುರಿ. 2005 ಅಲ್ಲಿ 20 ಬಿಟ್ಬಿಟ್ಟು 5 ಮಾತ್ರ ಹಾಕಬೇಕು. 05 ಹಾಕ್ತೀನಿ. ಬಿ ಅಂದ್ರೆ ಅರ್ಥ ಡೇಟ್ 14 ಇದೆ. ಎ ಅಂದ್ರೆ ಅರ್ಥ ಮಂತ್ 7 ಇದೆ. ಈಗ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. ಸಿ ಇದೆ, ಸಿ ಪ್ಲಸ್ ಸಿ ಮೈನಸ್ 2. ಸಿನಲ್ಲೇನಿದೆ? 5 ಇದೆ. ನೆಕ್ಸ್ಟ್ ಡಿ ನಲ್ಲಿ 1 ಇದೆ. ಎ ನಲ್ಲಿ 7 ಇದೆ. ಬಿ 14. ನೆಕ್ಸ್ಟ್ ಡಿ 1 ಇದೆ. ಸಿ 5. ಬಿ 14. ಎ 7. ಬಿ 14. ಎ 7. ಡಿ 1. ಸಿ 5. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ, ಚೆಕ್ ಮಾಡೋಣ ಏನೇನು ಬರ್ತಾ ಇದೆ ಅಂತ ಹೇಳಿ. 7 ಹಾಗೆ ಹಾಕೊಳ್ತೀನಿ. 14 ಇಂದ 5 ಆಗುತ್ತೆ. 5 ಹಾಗೆ ಇರುತ್ತೆ. 1 3 5 ಮೈನಸ್ 2 3 ಆಗುತ್ತೆ. 1 ಪ್ಲಸ್ 2 3 ಆಗುತ್ತೆ. 7 ಮೈನಸ್ 2 5 ಆಗುತ್ತೆ. 14 ಪ್ಲಸ್ 2 16 ಆಗಿ 7 ಆಗುತ್ತೆ. 1 ಪ್ಲಸ್ 1 2. 5 ಪ್ಲಸ್ 1 6. 14 ಮೈನಸ್ 1 13. 13 ಇಂದ 4 ಆಗುತ್ತೆ. 7 ಮೈನಸ್ 1 6 ಆಗುತ್ತೆ. 14 ಪ್ಲಸ್ 1 15 ಇಂದ 6 ಆಗುತ್ತೆ. 7 ಮೈನಸ್ 3 4. 1 ಪ್ಲಸ್ 3 4. and 5 minus 1 4. ಇಲ್ಲಿಗೆ ಪರ್ಸನಲ್ ಯಂತ್ರ ರೆಡಿ. ಏನು ಬಂದಿದೆ ಪರ್ಸನಲ್ ಯಂತ್ರ ನಂಬರ್ ಚೆಕ್ ಮಾಡೋಣ. 7 ಪ್ಲಸ್ 5 12 ಆಯಿತು. 12 ಪ್ಲಸ್ 5 17 ಆಯಿತು. 17 ಪ್ಲಸ್ 1 18. 18ರಿಂದ 9 ಬರುತ್ತೆ. 3 ಪ್ಲಸ್ 3 6. 6 ಪ್ಲಸ್ 5 11. 11 ಪ್ಲಸ್ 7 18. 18 ಇಂದ 9 ಬರುತ್ತೆ. 5 ಪ್ಲಸ್ 5 10. 10 ಪ್ಲಸ್ 4 14 ಪ್ಲಸ್ 4 18. 18 ಇಂದ 9 ಬರುತ್ತೆ. ಸೊ ಪರ್ಸ್ನಲ್ ಯಂತ್ರ 9 ಬರ್ತಾ ಇದೆ. ಪರ್ಸ್ನಲ್ ಯಂತ್ರ 9 ಬರ್ತಾ ಇದೆ. ಓಕೆ, ಈಗ ಇದನ್ನು ನಾವು ಚೇಂಜ್ ಮಾಡಬೇಕು. ಲಕ್ ಯಂತ್ರ ಆಗಿ ಮನಿ ಯಂತ್ರ ಆಗಿ. ಲಿಸನ್. 9 ಅಬ್ಸರ್ವ್ ಮಾಡಿ. 1 9. 1 2 3 4 5 6 7 8 9. ಸೊ ಪರ್ಸ್ನಲ್ ಯಂತ್ರ 9 ಬಂದಿದೆ, ಇಲ್ಲಿದೆ. ನಮಗೆ ಬೇಕು 1 ನಂಬರ್ನ ಯಂತ್ರ, 8 ನಂಬರ್ನ ಯಂತ್ರ. ಸೊ 9 ಪರ್ಸ್ನಲ್ ಯಂತ್ರ ಬಂದಿದೆ. ಸೊ 8ಗೆ ಬೇಕಂದ್ರೆ ಕಡಿಮೆ ಮಾಡಬೇಕು, ಹಿಂದಕ್ಕೆ ಬರಬೇಕು. 1 ಬೇಕಂದ್ರೆ ಇನ್ನ ಹಿಂದಕ್ಕೆ ಬರಬೇಕು. 9 ಬಂದಿದೆ ಅಂದರೆ ಅರ್ಥ ಇನ್ನ ಹಿಂದಕ್ಕೆ ಬರಬೇಕು. ನಾವು ಕಡಿಮೆ ಮಾಡಬೇಕು. ಯಾವುದ್ರಲ್ಲಿ ಕಡಿಮೆ ಮಾಡ್ತೀವಿ? ಡೆಸ್ಟಿನಿ ನಂಬರಲ್ಲಿ ಕಡಿಮೆ ಮಾಡ್ತೀವಿ. ಈಗ 9 ನಂಬರ್ನ ಯಂತ್ರ ಬಂದಿದೆ, ಪರ್ಸ್ನಲ್ ಯಂತ್ರ. 1 ನಂಬರ್ನ ಯಂತ್ರ ತರಬೇಕಂತ ಹೇಳಿದ್ರೆ 8 ಅಂಕಿ ಕಡಿಮೆ ಮಾಡಬೇಕು. 8 ನಂಬರ್ಸ್ನ ಕಡಿಮೆ ಮಾಡಬೇಕು. 8 ನಂಬರ್ ಕಡಿಮೆ ಮಾಡಿದಾಗ 1 ಇದೆ. ಓಕೆ, 1 ಇದೆ.
1ನಲ್ಲಿ 8 ನಂಬರ್ ತೆಗೆದ್ರೆ ಏನಾಗುತ್ತೆ? -7 ಆಗುತ್ತೆ. -7 ಸರಿನಾ? ಈಗ 1 ನಂಬರ್ ಇದೆ, ಅದ್ರಲ್ಲಿ ನಾವು 8 ಅಂಕಿನ ತೆಗಿತೀವಿ ಅಂತ ಹೇಳಿದ್ರೆ -7 ಆಗುತ್ತೆ. -7 -7. ಈಗ ನೋಡ್ಕೊಳ್ಳಿ, ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. -7 -7 Now listen, ಚೇಂಜಸ್ ಎಲ್ಲಾಗುತ್ತೆ? ಬರೀ ಯೆಲ್ಲೋ ಕಲರ್ ಡೆಸ್ಟಿ ನಂಬರಲ್ಲಿ ಮಾತ್ರ ಚೇಂಜ್ ಆಗುತ್ತೆ. -7 ಹಾಗೆ -7 ಹಾಕ್ತೀನಿ. ಈಗ ನೀವು ಸ್ವಲ್ಪ ಗಣಿತನ ತಲೆನ ಉಪಯೋಗಿಸ್ಬೇಕು, ಅರ್ಥ ಮಾಡ್ಕೋಬೇಕು. -7 ಇದೆ, +2 ಇದೆ. -7 ಇದೆ, +2 ಇದೆ. 7 ಮೈನಸ್ ಇದೆ, ಈಗ +2 ಇದೆ ಅಂತ ಹೇಳಿದ್ರೆ -5 ಆಗತ್ತೆ. ಆನ್ಸರ್ -5 ಆಗತ್ತೆ. ನೆಕ್ಸ್ಟ್ -7 + 1. -7 + 1 ಕ್ಯಾಲ್ಕುಲೇಟ್ ಮಾಡಿದ್ರೆ -6 ಆಗುತ್ತೆ. ನೆಕ್ಸ್ಟ್ -7 + 3 -4 ಆಗುತ್ತೆ. ಓಕೆ, ಸಿಂಪಲ್. ತಲೆಯಲ್ಲಿ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತೀರಾ ಅಂದ್ರೆ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಬ್ಸರ್ವ್ ಮಾಡಿ ಎಲ್ಲರೂ. ಈಗ -7 ಅಂದ್ರೆ ಅರ್ಥ 7 ಬಾಕಿ ಇದೆ, 7 ಬಾಕಿ ಇದೆ. +7 ಅಂದ್ರೆ ಅರ್ಥ 7 ಬಾಕಿ ಕೊಡಬೇಕಾಗಿತ್ತು, +7 ಅಂದ್ರೆ 7 ಕೊಡ್ತಾ ಇದ್ದೀನಿ, ಅಲ್ಲಿಗೆ 0 ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಇದೇ ಥರ 7 ಮೈನಸ್ ಇದೆ, +2 ಅದರಲ್ಲಿ 2 ಕೊಡ್ತಾ ಇದ್ದೀನಿ, ಅಂದರೆ ಬಾಕಿ ಎಷ್ಟಿದೆ? -5. ಸೊ -5. ಆ ಥರ 7 ಬಾಕಿ ಇದೆ, +1 ಕೊಡ್ತಾ ಇದ್ದೀನಿ, 1 ಕೊಟ್ಟರೆ ಬಾಕಿ ಇರುತ್ತೆ 6, -6. 7 ಬಾಕಿ ಇದೆ, 3 ವಾಪಸ್ ಕೊಡ್ತಾ ಇದ್ದೀನಿ, ಸೊ -4 ಆಗುತ್ತೆ. -4. ಸಿಂಪಲ್ ಕ್ಯಾಲ್ಕುಲೇಷನ್. ಓಕೆ, +1 ಮಾಡಲ್ಲ, +1 ಮಾಡಲ್ಲ. ಓಕೆ, +1 ಮಾಡಿದ್ರೆ ದೆನ್ ಯಂತ್ರ ರಾಂಗ್ ಆಗ್ಬಿಡುತ್ತೆ. ನೀವು +1 ಮಾಡಿದ್ರು ಟೋಟಲ್ 1 ಬರುತ್ತೆ. ಬಟ್ ಅದಲ್ಲ, ಇಲ್ಲಿ ಏನಿದೆ ಫಾರ್ಮುಲಾ ಮೈನಸ್ ಬರುತ್ತೆ, ಮೈನಸ್ ಬರಬೇಕು, ಅವಾಗಲೇ ಅದು ಆಗಂಥದ್ದು, ಯಂತ್ರ ಕರೆಕ್ಟ್ ವೇನಲ್ಲಿ ಆಗಂಥದ್ದು. 7 + 5 12 ಆಯಿತು. 12 + 5 17. 17ನಲ್ಲಿ -7 ಮಾಡಿದ್ರೆ 10 ಆಯಿತು. ಸೊ 10 ಇಂದ 1 ಆಗುತ್ತೆ. ಮೈನಸ್ ಇರೋದು ಲಾಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ, ನಿಮ್ಗೆ ಅವಾಗ ಈಸಿ ಆಗುತ್ತೆ. ಮೈನಸ್ ಇರೋದನ್ನ ಲಾಸ್ಟಲ್ಲಿ ಚೆಕ್ ಮಾಡ್ತೀರಂತೆ. 3 + 5 8, 8 + 7 15.
15 minus 1 minus 5 10 ಆಗುತ್ತೆ. 10 ಇಂದ 1 ಬರುತ್ತೆ. ಮೈನಸ್ ಇರೋ ಲಾಸ್ಟಲ್ಲಿ ಮಾಡಿ. 6 plus 4 10 10 plus 6 16 16 minus 6 10 ಆಗುತ್ತೆ. 10 ಇಂದ 1 ಬರುತ್ತೆ. 6 plus 4 10 10 plus 4 14 14 minus 4 10 ಆಗುತ್ತೆ. 10 ಇಂದ 1 ಬರುತ್ತೆ. ಹಾಗೆ ಮೇಲಿಂದ ಕೆಳಗಡೆ ಮಾಡಿದ್ರು 4 plus 6 10 10 plus 7 17 17 minus 7 10 ಆಗುತ್ತೆ. 10 ಇಂದ 1 ಬರುತ್ತೆ. ಅದೇ ಥರ ಈ ಲೈನ್ ಕೂಡಿಸಿದ್ರು 4 plus 6 10 10 plus 5 15 15 minus 5 10 ಆಗುತ್ತೆ. ಸೊ 10 ಇಂದ 1 ಆಗುತ್ತೆ. ಅಂದರೆ ಅರ್ಥ ಇಲ್ಲಿಗೆ ಟೋಟಲ್ ಕೂಡಿಸಿದ್ರೆ 1 ಬರ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಲಕ್ ಯಂತ್ರ. ದಿಸ್ ಈಸ್ ಲಕ್ ಯಂತ್ರ. ಕ್ಲಿಯರ್? ಎಷ್ಟು ಜನಕ್ಕಿದ ಅರ್ಥ ಆಯ್ತು ಅಥವಾ ಎಷ್ಟು ಜನ ನೀವಾಗೆ ಮಾಡಕ್ ಸಾಧ್ಯ ಆಯ್ತು? ನಾವು ಮಾಡ್ತೀನಿ ಸರ್. ಅರ್ಥ ಆಯ್ತು, ನಾವಾಗೆ ಮಾಡಿ. ಮಾಡಿದ್ವಿ ಸರ್. ನೀವು ಮಾಡ್ತಾ ಇರೋದು ಮುಂಚೆನೆ ಮಾಡಿದ್ವಿ. ಓಕೆ, ಮತ್ತೊಂದ್ಸರಿ ಮಾಡೋಣ. ಮನಿ ಯಂತ್ರ ಹೆಂಗ್ ಮಾಡ್ತೀವಿ, ಮನಿ ಯಂತ್ರ ಹೆಂಗ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ರೈಟ್, ಡೆಸ್ಟಿನಿ ನಂಬರ್ ಏನಿತ್ತು? 1 ಬಂದಿತ್ತಲ್ವಾ? ಒನ್ 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 1 plus 2 3 1 plus 1 2 1 plus 3 4. ಆ್ಯಕ್ಚುಲಿ ಇದು ಫಸ್ಟ್ ಮಾಡಿದಾಗ ಬಂದಿದ್ದು. ಈಗ ಪರ್ಸ್ನಲ್ ಯಂತ್ರ 9 ಬಂದಿದೆ, 8ಗೆ ತರಬೇಕು. ಮನಿ ಯಂತ್ರ ಅಂದರೆ ಅರ್ಥ ಯಂತ್ರ ನಂಬರ್ 8, 8ನೇ ನಂಬರ್ನ ಯಂತ್ರ ಮನಿ ಯಂತ್ರ ಆಗುತ್ತೆ. ಓಕೆ, ಸೊ 9 ಇರೋದನ್ನ ನಾವು 8ಗೆ ತರಬೇಕಂತ ಹೇಳಿದ್ರೆ ಎಷ್ಟು ಅಂಕಿ ಕಡಿಮೆ ಮಾಡಬೇಕು? -1 ಗುರುಗಳೇ. ಒನ್ ನಂಬರ್ ಕಡಿಮೆ ಮಾಡಬೇಕು. ಯಾವ್ದ್ರಲ್ಲಿ ಕಡಿಮೆ ಮಾಡಬೇಕು ನಾವು? ಡೆಸ್ಟಿನಿಯಲ್ಲಿ ಕಡಿಮೆ ಮಾಡ್ಬೇಕು. Destiny number 1 minus 1 0 ತಗೊಳ್ಬೇಕು. 0 ಆಗುತ್ತೆ. ಗುಡ್. 1 ನಂಬರ್ ಕಡಿಮೆ ಮಾಡಬೇಕು. ಯಾವ್ದ್ರಲ್ಲಿ ಕಡಿಮೆ ಮಾಡ್ತೀವಿ? ಡೆಸ್ಟಿನಿ ನಂಬರಲ್ಲಿ ಕಡಿಮೆ ಮಾಡ್ತೀವಿ. ಸೊ ಆಲ್ರೆಡಿ ಇರೋದೇ 1 ನಂಬರು. 1 ನಂಬರಲ್ಲಿ 1 ನಂಬರ್ ತೆಗೆದ್ರೆ 0 ಆಗೋಯ್ತು. ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಆಗುತ್ತೆ. 0 0 ಪ್ಲಸ್ 2 2ನೇ ಆಗುತ್ತೆ. 0 ಪ್ಲಸ್ 1 1ನೇ ಆಗುತ್ತೆ. 0 ಪ್ಲಸ್ 3 3ನೇ ಆಗುತ್ತೆ. ಈಗ ಚೆಕ್ ಮಾಡೋಣ. 7 ಪ್ಲಸ್ 5 12 12 ಪ್ಲಸ್ 5 17 17 ಪ್ಲಸ್ 0 17 ಪ್ಲಸ್ ಕೂಡಿಸಿದ್ರೆ 17ಇಂದ 8 ಆಗುತ್ತೆ. ಅದೇ ಥರ 3 ಪ್ಲಸ್ 2 5 5 ಪ್ಲಸ್ 5 10 10 ಪ್ಲಸ್ 7 17 8 ಆಗುತ್ತೆ. 6 ಪ್ಲಸ್ 4 10 10 ಪ್ಲಸ್ 3 13 ಪ್ಲಸ್ 4 17ಇಂದ 8 ಆಗುತ್ತೆ. ಹಿಂಗೆ ಕೂಡ್ಸೋಣ. 0 ಪ್ಲಸ್ 7 7 7 ಪ್ಲಸ್ 6 13 13 ಪ್ಲಸ್ 4 17ಇಂದ 8 ಆಗುತ್ತೆ. 7 ಪ್ಲಸ್ 3 10 10 ಪ್ಲಸ್ 1 11 11 ಪ್ಲಸ್ 6 17 17ಇಂದ
8 ಆಗತ್ತೆ. ಅಂದ್ರೆ ಅರ್ಥ ಇಲ್ಲಿಗೆ ಮನಿ ಯಂತ್ರ ರೆಡಿ. ಮನಿ ಯಂತ್ರ ರೆಡಿ. ಓಕೆ, ನಾವು ಯಾರು ಈ ರೀತಿ ಮಾಡಿದಿರಾ ಪಾಸ್ ಅಂತ ಅರ್ಥ. ಯೋಜನೆ ಮಾಡಕ್ ಬಂತಿದ್ದು ಯೋಜನೆ ಈ ರೀತಿ ಮಾಡಿದ್ರಿ. ಮಾಡಿದ್ದೀನಿ ನಾನು ಗುರೂಜಿ. ಸರ್ ಮಾಡಿದ್ದೀನಿ ಕರೆಕ್ಟ್ ಸರ್. ಆಗಿ ನಾನ್ ಮಾಡಿದ್ದೀನಿ. ಮಾಡಿದ್ದೀನಿ ಬಂದಿದೆ ಮಾಡಿದ್ದೀನಿ ಗುರುಜಿ. ಮಾಡಿದ್ದೀನಿ. ಈಗ ಬಂತು ಮೈನಸ್ ನಾನು ಮಾಡ್ಬೇಕು. So, ಯಾರ್ಯಾರಿಗೆ ಕನ್ಫ್ಯೂಷನ್ ಇತ್ತು ಮೈನಸ್ ಬಂದಾಗ ಹೆಂಗ್ ಮಾಡ್ಬೇಕು ಗೊತ್ತಾಯ್ತಾ? How many of you Yes, Guru. understood? ಸರ್ ಕ್ಲಿಯರ್ ಆಯ್ತು ಗುರುಗಳೇ. ಕ್ಲಿಯರ್ ಇದೆ ಸರ್. ಕ್ಲಿಯರ್ ಈಗ ಪ್ರತಿಯೊಬ್ರು ಇದಕ್ಕೇನೆ ಹೆಲ್ತ್ ಯಂತ್ರ ಮಾಡ್ತೀವಿ, ಮ್ಯಾರೇಜ್ ಯಂತ್ರ ಮಾಡ್ತೀವಿ. ಇದೇ ಡೇಟ್ ಆಫ್ ಬರ್ತ್ ಇವಾಗ ಏನ್ ರೆಡಿ ಇದೆ, ಇದಕ್ಕೇನೆ ನಾವು ಹೆಲ್ತ್ ಯಂತ್ರ ಮಾಡೋಣ, ಮ್ಯಾರೇಜ್ ಯಂತ್ರ ಮಾಡೋಣ. ಓಕೆ, ಟೆಲ್ ಮಿ, ಹೆಲ್ತ್ ಯಂತ್ರಗೆ ಯಾವ ನಂಬರ್ನ ಯಂತ್ರ ಮಾಡೋಣ? ಯಾವ ನಂಬರ್ ಯಂತ್ರ ಮಾಡ್ತೀವಿ? ನಂಬರ್ 3. ನಂಬರ್ 3 ಗುರುಗಳೇ. ನಂಬರ್ ಮ್ಯಾರೇಜ್ ಯಂತ್ರಗೆ ನಂಬರ್ 6 ನಂಬರ್ ನಂಬರ್ ಈಗ ಮಾಡೋಣ. ಮಾಡೋರು ನೀವು ಜೊತೆಗೆ ಮಾಡಿ, ನಾನು ಮಾಡ್ತೀನಿ. ಇವಾಗ ಚೆಕ್ ಮಾಡಿ ಕರೆಕ್ಟಾಗಿ ಬರುತ್ತಾ ಇಲ್ವಾ, ಮಾಡಿದ್ರಾ ಇಲ್ವಾ ಅಂತ ಹೇಳಿ ಅಬ್ಸರ್ವ್ ಮಾಡಿ. ಡಿಫಾಲ್ಟ್ ಏನಿತ್ತು? 1 ಇತ್ತು, 3 ಇತ್ತು. ಮಾಡಿ ಮಾಡಿ ಎಲ್ಲರೂ ಮಾಡ್ತಾ ಇರೋರು ಮಾಡಿ, ಸೊ ದಟ್ ನಾನು ಮಾಡಿ ತೋರಿಸ್ತೀನಿ ಕರೆಕ್ಟ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡ್ತೀರಂತೆ. ಸ್ವಲ್ಪ ಕಲಿಯೋ ತನಕ ತಲೆಗೆ ಹುಳ ಬಿಟ್ಟಂಗೆ ಅನ್ಸುತ್ತೆ, ಕನ್ಫ್ಯೂಷನ್ ಹಂಗೂ ಅನ್ಸ್ಬೋದು. ದಟ್ಸ್ ಓಕೆ. ಈಗ ಕಷ್ಟಪಟ್ಟರೆ, ಈಗ ಅರ್ಥ ಮಾಡ್ಕೊಂಡು, ಈಗ ಕಲ್ತ್ಕೊಂಡ್ಬಿಟ್ರೆ, ಒಂದ್ಸರಿ ಬಂದ್ಬಿಟ್ರೆ ಈಸಿ. ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ
ಒಳ್ಳೆ ವಿದ್ಯೆನೆ. ಸ್ವಲ್ಪ ಎಫರ್ಟ್ ಹಾಕ್ಬೇಕು ಸ್ಟಾರ್ಟಿಂಗಲ್ಲಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು 4-5 ಸಾರಿ 10 ಸಾರಿ ಮಾಡಿ ಮಾಡಿ ಅಭ್ಯಾಸ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ಮಾಡಿ ಮಾಡಿ ಅಭ್ಯಾಸ ಪ್ರಾಕ್ಟೀಸ್ ಮಾಡ್ತೀರಾ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಯಾವಾಗ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಈಸಿ, ನೆಕ್ಸ್ಟ್ ಯಂತ್ರ ಮಾಡೋದು ಈಸಿ ಅನಿಸುತ್ತೆ. ನೆಕ್ಸ್ಟ್ ಯಂತ್ರ ಮಾಡೋದು ಈಸಿ ಅನಿಸಿದಾಗ ಮಾಡೋಕ್ಕೆ ಶುರು ಮಾಡ್ತೀರಾ. ಮಾಡೋಕ್ಕೆ ಶುರು ಮಾಡಿದಾಗ ಬೇರೆಯವ್ರಿಗೆ ಯಂತ್ರ ಮಾಡಿ ಕೊಟ್ಟಾಗ ದುಡ್ಡು ಮಾಡ್ತೀರಾ, ಬೇರೆಯವ್ರಿಗೆ ಒಳ್ಳೆಯದು ಮಾಡ್ತೀರಾ. ಯಾರ್ಯಾರಿಗೆಲ್ಲ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಅಥವಾ ತಲೆಗೆ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ, ಸ್ವಲ್ಪ ಫೋಕಸ್ ಮಾಡಿ, ಸ್ವಲ್ಪ ಫೋಕಸ್ ಮಾಡಿ ಕಲ್ತ್ಕೊಂಬಿಡಿ. ಒಂದು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಈಸಿ. ಡನ್ ಮಾಡಿದ್ರ? ಚೆಕ್ ಮಾಡೋಣ. ಹೆಲ್ತ್ ಯಂತ್ರ, ಮ್ಯಾರೇಜ್ ಯಂತ್ರ. ಅಬ್ಸರ್ವ್ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್. ಯಾರಿಗೆ ಸ್ವಲ್ಪ ಕನ್ಫ್ಯೂಷನ್ ಅನ್ಸುತ್ತೆ, ಲಾಸ್ಟ್ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂದರೆ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ಈಗ ಈ 4 ಅಂಕಿಗಳು, ಈ 4 ಅಂಕಿಗಳು ಕೂಡಿಸಿದ್ರೆ 9 ಬರ್ತಾ ಇದೆ. ಈ 4 ಅಂಕಿಗಳು ಕೂಡಿಸಿದ್ರೆ 9 ಬರ್ತಾ ಇದೆ. ಅಂದರೆ ಅರ್ಥ ಪರ್ಸ್ನಲ್ ಯಂತ್ರ 9 ಬಂದಿದೆ. ನಮಗೆ ಬೇಕು ಮನಿ ಯಂತ್ರ ಅಂದಾಗ 1 ನಂಬರ್ ಕಡಿಮೆ ಮಾಡಬೇಕು, 9 ಇರೋದನ್ನ 8ಗೆ ಮಾಡ್ಕೋಬೇಕು. 1 ನಂಬರ್ ಕಡಿಮೆ ಎಲ್ಲಿ ಮಾಡ್ತೀವಿ? ಡೆಸಿಮಲ್ ನಂಬರಲ್ಲಿ ಮಾಡ್ತೀವಿ. ಲಕ್ ಯಂತ್ರ ಬೇಕು ಅಂದರೆ 9 ಇರೋದು 1 ನಂಬರ್ಗೆ ತರಬೇಕು, 8 ಅಂಕಿ ಕಡಿಮೆ ಮಾಡಬೇಕು. 1 ನಂಬರಲ್ಲಿ 8 ಅಂಕಿ ಕಡಿಮೆ ಮಾಡಿದ್ರೆ -7 ಆಗುತ್ತೆ. ದಟ್ ಈಸ್ ಹೌ ವಿ ಗಾಟ್ ದಿಸ್ ಲಕ್ ಯಂತ್ರ. ಈಗ ಅದೇ ಥರ 9 ನಂಬರ್ ಇರೋ ಯಂತ್ರನ ನಾವು 3 ನಂಬರ್ ಹೆಲ್ತ್ ಯಂತ್ರ ಅಂದಾಗ 3 ನಂಬರ್ನ ಯಂತ್ರ ಮಾಡ್ತೀವಿ. 3 ನಂಬರ್ಗೆ ತರಬೇಕಂದ್ರೆ 6 ನಂಬರ್ ಮೈನಸ್ ಮಾಡಬೇಕು. 6 ನಂಬರ್ 9 ಇರೋದನ್ನ ನಾವು 3ಗೆ ತರಬೇಕಂದ್ರೆ 6 ನಂಬರ್ ಕಡಿಮೆ ಮಾಡಬೇಕು. ಆ 6 ನಂಬರ್ ಯಾವುದ್ರಲ್ಲಿ ಕಡಿಮೆ ಮಾಡ್ತೀವಿ? ಡೆಸ್ಟಿನಿ ನಂಬರಲ್ಲಿ ಕಡಿಮೆ ಮಾಡ್ತೀವಿ. 1ನಲ್ಲಿ ನಾವು 6 ನಂಬರ್ನ ತೆಗೆದ್ರೆ -5 ಆಗುತ್ತೆ. -5 -5 ಹಾಕೊಳ್ಳೋಣ. -5 -5 -5. ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡೋಣ. -5 ಹಾಗೆ ಇರುತ್ತೆ. -5 +2 ಆಗತ್ತೆ -3. -5 +1 ಆಗತ್ತೆ -4. -5 +3 ಆಗತ್ತೆ
-2 ಅಷ್ಟೇ. ಹೆಲ್ತ್ ಯಂತ್ರ ರೆಡಿ. ಕರೆಕ್ಟ್ ಆಯ್ತಾ? ಹೆಂಗೆ ಗೊತ್ತಾಗತ್ತೆ? ಟೋಟಲ್ ಮಾಡಿ ನೋಡೋಣ. 7 + 5 12, 12 + 5 17. 17 ಅಲ್ಲಿ -5 ಮಾಡಿದ್ರೆ 12 ಆಗುತ್ತೆ. 12 ಇಂದ 3 ಬರುತ್ತೆ. ಮೈನಸ್ ಇರೋದೆಲ್ಲ ಲಾಸ್ಟಲ್ಲಿ ಲೆಕ್ಕ ಹಾಕಿ. 3 + 5 8 ಆಯಿತು. 8 + 7 15. 15 ಅಲ್ಲಿ -3 12 ಆಯಿತು. 12 ಇಂದ 3 ಬಂತು. 6 + 4 10. 10 + 6 16. 16 ಅಲ್ಲಿ -4 ಮಾಡಿದ್ರೆ 12 ಆಯಿತು. 12 ಇಂದ 3 ಬರುತ್ತೆ. 6 + 4 10. 10 + 4 14. 14 ಅಲ್ಲಿ -2 12. 12 ಇಂದ 3 ಬರುತ್ತೆ. 6 + 4 10. 10 + 7 17. 17 ಅಲ್ಲಿ -5 12 ಆಗುತ್ತೆ. 12 ಇಂದ 3 ಬರುತ್ತೆ. ಅಂದರೆ ಅರ್ಥ ಯಾವುದೇ ಕಡೆಯಿಂದ ಕೂಡಿಸಿದ್ರು 3 ಬರ್ತದೆ. ಅಂದರೆ ಇದು ಹೆಲ್ತ್ ಯಂತ್ರ ರೆಡಿ ಆಯಿತು. ಅದೇ ಥರ ಮ್ಯಾರೇಜ್ ಯಂತ್ರ ಮಾಡೋಣ. ಮ್ಯಾರೇಜ್ ಯಂತ್ರ ಮಾಡಲಿಕ್ಕೆ ಮ್ಯಾರೇಜ್ ಯಂತ್ರ ಮಾಡಲಿಕ್ಕೆ 9 ನಂಬರ್ ಇದೆ. 6 ನಂಬರ್ಗೆ ತರಬೇಕು ನಾವು. 9 ಇಂದ 6ಗೆ ತರಬೇಕಾದ್ರೆ 3 ನಂಬರ್ ಕಡಿಮೆ ಮಾಡಬೇಕು. ಆ 3 ನಂಬರ್ ಯಾವುದ್ರಲ್ಲಿ ಕಡಿಮೆ ಮಾಡ್ತೀವಿ? 3 ನಂಬರ್ ಕಡಿಮೆ ಮಾಡ್ತೀವಿ ಡೆಸ್ಟಿನಿ ನಂಬರಲ್ಲಿ. ಡೆಸ್ಟಿನಿ ನಂಬರ್ 1 ಇದೆ. 1ನಲ್ಲಿ 3 ನಂಬರ್ ತೆಗೆದ್ರೆ -2 ಆಗುತ್ತೆ. -2 ಆಗುತ್ತೆ. -2 ಆಗುತ್ತೆ. -2 ಆಗುತ್ತೆ. ಈಗ ಇದೇ ಜಾಗದಲ್ಲಿ ನಾನು ಮ್ಯಾರೇಜ್ ಯಂತ್ರ ಮಾಡ್ತೀನಿ. -2 ಇದೆ. -2ನೇ ಹಾಕ್ತೀನಿ. -2 + 2 2 ಬಾಕಿ ಇತ್ತು, 2 ಕೊಟ್ಟೆ, ಅಲ್ಲಿಗೆ 0. -2 + 1 ಬಾಕಿ -1 ಆಗುತ್ತೆ. -2 + 3 2 ಕೊಡಬೇಕಾಗಿತ್ತು, 3 ಕೊಟ್ಟೆ, ಅಂದರೆ +1 ಆಯಿತು. 1 ಬರುತ್ತೆ. ಈಗ ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀನಿ ನಾನು. ಚೆಕ್ ಮಾಡೋಣ. 7 + 5 12. 12 + 5 17. 17 -2 15. 15ರಿಂದ 6 ಬರುತ್ತೆ. 3 + 0 3 + 5 8. 8 + 7 15. 15ಇಂದ 8 ಆಗುತ್ತೆ. 6 + 4 10. 10 + 6 16. 16 - 1 15. 15ಇಂದ 6 ಆಗುತ್ತೆ. 6 + 4 10. 10 + 1 11 + 4 15. 15ಇಂದ 6 ಆಗುತ್ತೆ. ಹೀಗೆ ಕೂಡಿಸಿದ್ರು ಉದ್ದುದ್ದ 6 + 4 10. 10 + 7 17. 17 - 2 15. 15ಇಂದ 6 ಆಗುತ್ತೆ. ಯಾವುದೇ ಕಡೆಯಿಂದ ಕೂಡಿಸಿದ್ರು 6 ಬರುತ್ತೆ. ಅಂದರೆ ಮ್ಯಾರೇಜ್ ಯಂತ್ರ ರೆಡಿ. ದಿಸ್ ಈಸ್ ಮ್ಯಾರೇಜ್ ಯಂತ್ರ. ಇಲ್ಲಿರೋದು ಮ್ಯಾರೇಜ್ ಯಂತ್ರ, ಇಲ್ಲಿರೋದು ಹೆಲ್ತ್ ಯಂತ್ರ, ಇಲ್ಲಿರೋದು ಲಕ್ ಯಂತ್ರ, ಇಲ್ಲಿರೋದು ಮನಿ ಯಂತ್ರ. ಯಾವ ಡೇಟ್ ಆಫ್ ಬರ್ತ್? ಈ ಡೇಟ್ ಆಫ್ ಬರ್ತ್ಗೆ. ಓಕೆ, ಟೆಲ್ ಮಿ, ಎಷ್ಟು ಜನಕ್ಕೆ ಮನಿ ಯಂತ್ರ, ಎಷ್ಟು ಜನಕ್ಕೆ ಹೆಲ್ತ್ ಯಂತ್ರ, ಮ್ಯಾರೇಜ್ ಯಂತ್ರ ಕರೆಕ್ಟಾಗಿ ಬಂತು? ಹೌ ಮೆನಿ ಆಫ್ ಯು ಗಾಟ್ ಪ್ರಾಪರ್ಲಿ ಪಾಸ್? Pass, sir. ಕರೆಕ್ಟ್ ಆಗಿ Pass, ಬಂತು pass. ಸರ್. ಪಾಸ್ ಸರ್. ಹೆಲ್ತ್ ಯಂತ್ರ Got it ತಪ್ಪಾಗಿತ್ತು, correctly, sir. ಮನೆ ಯಂತ್ರ ಕರೆಕ್ಟ್ ಆಯ್ತು. Got it ಬಂದಿದೆ ಸರ್. correct. ಪ್ಲಸ್ ಮಾಡ್ಬಿಟ್ಟಿದೆ ಗುರುಜಿ ನಾನು. ಇಷ್ಟ ಆಯ್ತಲ್ಲ. ವೆರಿ ಗುಡ್, ವೆರಿ ಗುಡ್. ಅಭ್ಯಾಸ ಮಾಡಬೇಕು, ಸರಿನಾ? ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದಾಗಲೇ ಬರೋಂಥದ್ದು. ಬರ್ಕೊಳ್ಳಿ, ಒಂದು 4-5 ಡೇಟ್ ಆಫ್ ಬರ್ತ್ ಕೊಡ್ತೀನಿ, ಅದಕ್ಕೆಲ್ಲ ಮಾಡ್ಕೊಂಡು ಬನ್ನಿ. ನಾಳೆ ಚೆಕ್ ಮಾಡ್ತೀರಂತೆ.
ಬರ್ಕೊಳ್ಳಿ ಎಲ್ಲರೂ. 1/8/1998 ಈ ಡೇಟ್ ಆಫ್ ಬರ್ತ್ಗೆ ಲಕ್ ಯಂತ್ರ ಮನಿ ಯಂತ್ರ ಮಾಡ್ತೀರ. 1/8/1998 ಇವತ್ತೆಲ್ಲ ಇದನ್ನ ಮಾಡ್ಕೊಂಡು ನಾಳೆ ಬರ್ತೀರ. ನೆಕ್ಸ್ಟ್ ಮತ್ತೊಂದು ಡೇಟ್ ಆಫ್ ಬರ್ತ್ 11/11/2011 11/11/2011. ನೆಕ್ಸ್ಟ್ ಇನ್ನೊಂದು ಡೇಟ್ ಆಫ್ ಬರ್ತ್ ಬರ್ಕೊಳ್ಳಿ 22/11/2022. ಸಾಕು, ಇದು 3 ಸಾಕು. ಈ 3ಕ್ಕೆ ಮಾಡ್ಕೊಂಡ್ಬರ್ತೀನಿ. ಐ ರಿಪೀಟ್, 1/8/1998, 11/11/2011, 22/11/2022. ಈ 3 ಡೇಟ್ ಆಫ್ ಬರ್ತ್ಗೆ ಮಾಡಿಕೊಂಡು ರೆಡಿ ಇಟ್ಕೊಂಡು ನಾಳೆ ಬರ್ತೀರಂತೆ. ಚೆಕ್ ಮಾಡೋಣ. ಓಕೆ, ನಾವು ಟೆಲ್ ಮಿ, ಎಷ್ಟು ಜನ ಆನ್ಸರ್ ಮಾಡಿ ನನಗೆ. ಎಷ್ಟು ಜನಕ್ಕೆ ಎಸ್ ಸರ್ ನನಗೆ ಇವಾಗ ಯಂತ್ರ ಮಾಡಕ್ ಬರುತ್ತೆ ಅಂತ ಹೇಳಿ. ಡೇಟ್ ಆಫ್ ಬರ್ತ್ ಸಿಕ್ಕರೆ ನಾನು ಯಂತ್ರ ಮಾಡ್ತೀನಿ ಅಂತ ಹೇಳಿ. Me, sir. ನನ್ನ ಯಂತ್ರದಲ್ಲಿ ಲಕ್ ಯಂತ್ರದಲ್ಲಿ ಸ್ವಲ್ಪ confusion ಇದೆ. ಸರ್, ಇದಕ್ಕೆ ಎಲ್ಲ ಯಂತ್ರನೂ ಮಾಡ್ಕೊಟ್ಟಿರೋ ಸರ್, ಕೊಟ್ಟಿರೋ ಮ್ಯಾರೇಜ್ ಅಂದ್ರೆ ಅಂದಾಗ ಶೀಘ್ರ ವಿವಾಹ ಅದು ಮತ್ತೆ ಇದು ಎರಡು ಪ್ರಾಕ್ಟೀಸ್ ಮಾಡಲ್ಲ ಕೊಡ್ಬೋದಾ ಸರ್? ಗುರುಜಿ. ಅದು ಕೊಡ್ಬೋದು, ಇದು ಕೊಡ್ಬೋದು, ಎರಡೂ ವರ್ಕ್ ಆಗುತ್ತೆ. ಇದಂದ್ರೆ ಪರ್ಟಿಕ್ಯುಲರ್ ಅವ್ರಿಗೆ ಅವರ ಡೇಟ್ ಆಫ್ ಬರ್ತ್ಗೆ ಮಾಡಿ ಕೊಟ್ಟಂಗೆ ಅನ್ಸುತ್ತೆ, ಚೆನ್ನಾಗಿರುತ್ತೆ. ಸರಿನಾ? 2 ಮಾಡಿ ಸಾಕು. ಲಕ್ ಯಂತ್ರ ಮನಿ ಯಂತ್ರ ಸಾಕು. ಹೆಲ್ತ್ ಯಂತ್ರ ಮ್ಯಾರೇಜ್ ಯಂತ್ರ ಎಲ್ಲ ಏನು ಅವಶ್ಯಕತೆ ಇಲ್ಲ. ನಾನು ಕೊಟ್ಟಿರೋ 3 ಡೇಟ್ ಆಫ್ ಬರ್ತ್ಗೆ ಲಕ್ ಯಂತ್ರ ಆ್ಯಂಡ್ ಮನಿ ಯಂತ್ರ ರೆಡಿ ಮಾಡ್ಕೊಂಡ್ಬರ್ತೀರ. ಸರಿನಾ? ಈಗ ನಾವು ಕಲ್ತಿರೋಂಥದ್ದು ಮ್ಯಾನ್ಯಲಿ ಮಾಡೋಂಥದ್ದು. ಡೇಟ್ ಆಫ್ ಬರ್ತ್ ಸಿಕ್ಕಿದಾಗ ಹೇಗೆ ಫಾರ್ಮುಲಾ ತಗೊಂಡು ಗ್ರಿಡನ್ನ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ನ ಮಾಡಿ ಕೈಯಿಂದ ಪೆನ್ನು ಪೇಪರಿಂದ ಯಾವ ಥರ ಲಕ್ ಯಂತ್ರ ಆ್ಯಂಡ್ ಮನಿ ಯಂತ್ರ ಹೆಲ್ತ್ ಯಂತ್ರ ಎಲ್ಲ ಮಾಡೋದಂತ ಕಲ್ತ್ವಿ. ಮ್ಯಾನ್ಯಲಿ ಮಾಡೋಂಥದ್ದು. ಓಕೆ, ಈಗ ನಿಮ್ಮ ಹತ್ರ ಒಂದು ಪೆನ್ನು ಪೇಪರು ಡೇಟ್ ಆಫ್ ಬರ್ತ್ ಇದ್ದರೆ ಕ್ಯಾನ್ ಯು ಡೂ ಯಂತ್ರ? ಈ ಫಾರ್ಮುಲಾ ಇದ್ರೆ ಮಾಡೋಕ್ಕಾಗತ್ತಾ? ಎಸ್ ಸರ್, ಮಾಡ್ತೀವಿ Yes, sir. ಸ್ವಲ್ಪ ಕ್ಲಿಯರ್ ಮಾಡ್ಕೊಡಿ ಸರ್ ನನಗೆ. What are the other letters in the grid? What are the other letters? Letters are numbers. Other numbers ಆಲ್ರೆಡಿ ನಾವು ಕಲ್ತಿದ್ವಲ್ಲ. ಎ ಅಂದರೆ ಡೇಟ್ ಅಂತ ಅರ್ಥ, ಎ ಅಂದರೆ ಮಂತ್ ಅಂತ ಅರ್ಥ, ಬಿ ಅಂದರೆ ಡೇಟ್ ಅಂತ ಅರ್ಥ, ಸಿ ಅಂದರೆ ಇಯರ್ ನಂಬರ್ ವಿತೌಟ್ ಸೆಂಚುರಿ, ಡಿ ಅಂದರೆ ಡೆಸ್ಟಿನಿ, ಇ ಅಂದರೆ ಎಂಥೂಸಿಯಾಸಮ್, ಎಫ್ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಹೆಚ್ ಅಂದರೆ ಚೆಕ್ ಮಾಡಿ ಏನೇನು ಹೇಳ್ಕೊಟ್ಟಿದೆ. ಹೆಚ್ ಅಂದಾಗ ಹ್ಯುಮ್ಯಾನಿಟಿ, ಜಿ ಜನರಾಸಿಟಿ, ಐ ಇಂಟ್ಯೂಷನ್. ಸೊ ಫಸ್ಟ್ ಎಲ್ಲರೂ ಮ್ಯಾನ್ಯಲಿ ಮಾಡೋದನ್ನ ಅಭ್ಯಾಸ ಮಾಡಿ, ಆಮೇಲೆ ದೋಸ್ ಹು ಬಿಕಮ್ ಎಕ್ಸ್ಪರ್ಟ್ ಯು ಕ್ಯಾನ್ ಯೂಸ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಬೇಕಾ?
ಎಸ್ Yes, sir. ಬೇಕು ಸರ್ ಬೇಕು ಸರ್ ಬೇಕು ತಗೊಳ್ಳಿ. ಬೇಕು Please ಫಸ್ಟ್ ಮಾಡಿ sir. ಪೇಮೆಂಟ್ ಬೇಕೇ ಮಾಡಿದವರಿಗೆ ಬೇಕು. ಸಾಫ್ಟ್ವೇರ್ ಕೊಡ್ತೀನಿ ಅಂದ್ರೆ ಇನ್ನೊಬ್ರು. ಎಸ್ ಇ ಟು ಪಿ ನ ಇಂಟರ್ಪ್ರಿಟೇಷನ್ ಅಂತ ಏನಿಲ್ಲ ಸರ್. ಅದರದ್ದು ಏನಿದೆ ಅಕ್ಷರಗಳಿಗೆ ಏನು ಪದಗಳಿಗೆ ಏನು ಅಕ್ಷರಗಳಿದೆ ಅಂದ್ರೆ ಆ ನಂಬರ್ನ ಮೀನಿಂಗ್ ಏನಿದೆ ಅಷ್ಟೇನೆ. ಯಂತ್ರಗಳು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಸಾಕು. ಲಕ್ ಯಂತ್ರ ಯಾವ ಥರ, ಮನಿ ಯಂತ್ರ ಯಾವ ಥರ ಅಷ್ಟು ಮಾಡಿ. ಈಗ ಯಾರಿಗೆ ಸಿಸ್ಟಮ್ ಬರುತ್ತೆ, ಸಿಸ್ಟಮ್ ವರ್ಕ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಎಷ್ಟು ಜನಕ್ಕೆ ಎಕ್ಸೆಲ್ ಹ್ಯಾಂಡಲ್ ಮಾಡಕ್ ಬರುತ್ತೆ? Me sir. ಮೇ ಸರ್ ಸ್ವಲ್ಪ ಬರುತ್ತೆ ನನಗೆ ಬರತ್ತೆ. ನಂಗೆ I can't, sir. I can't do, sir. ಸ್ವಲ್ಪ ಮೊಬೈಲ್ ಅಲ್ಲಿ But ಬರುತ್ತೆ. I will learn, sir. ಯಾರಿಗೆ ಸಿಸ್ಟಮ್ ಬರುತ್ತೆ ಅಂಥವ್ರು ಸಾಫ್ಟ್ವೇರ್ ಯೂಸ್ ಮಾಡ್ಬೋದು ನೀವು, ಎಕ್ಸೆಲ್ ಸಾಫ್ಟ್ವೇರು. ಯಾರಿಗೆ ಬರಲ್ಲ ಅನ್ಸುತ್ತೆ ಮ್ಯಾನ್ಯಲಿನೇ ಮಾಡಿ. ಅರ್ಥ ಆಗ್ತಾ ಇದೆಯಾ? ಮ್ಯಾನ್ಯಲಿನೇ ಮಾಡಿ. ಮೇ ಬಿ ಮುಂದೆ ನೀವು ಚಾಲೆಂಜ್ ತಗೊಂಡು ಕಂಪ್ಯೂಟರ್ ಕಲಿತೀನಿ, ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಕಲ್ತ್ಕೊಳ್ತೀನಿ, ಎಲ್ಲರೂ ಕಂಪ್ಯೂಟರ್ ಕಲ್ತ್ಕೊಳ್ತೀನಿ ಅಂತಂದರೆ ದೆನ್ ಯು ಕ್ಯಾನ್ ಯೂಸ್ ಸಾಫ್ಟ್ವೇರ್ ಕೂಡ. ಯಾವುದಾದ್ರೂ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೋದು ಅಥವಾ ಮಕ್ಕಳ ಹತ್ರ ಯಾರ ಕೈಲಾದರೂ ಹೇಳಿಸ್ಕೋಬೋದು. ದೇ ವಿಲ್ ಟೀಚ್. ಓಕೆ, ಸೊ ಕ್ವಿಕ್ ಆಗಿ ಐ ವಿಲ್ ಶೋ ಯು ಸಾಫ್ಟ್ವೇರ್, ಎಕ್ಸೆಲ್ ಸಾಫ್ಟ್ವೇರ್ ಯಾವ ಥರ ಬಳಸಬೇಕು, ಯಾವ ಥರ ಮಾಡಬೇಕಂತೇಳಿ ಕ್ವಿಕ್ ಆಗಿ ನಾನು ಮಾಡಿ ತೋರಿಸ್ತೀನಿ ಒಂದು. ದೆನ್ ಯು ವಿಲ್ ಗೆಟ್ ಇಟ್. ಇವತ್ತು ಕೊಡಬೇಕಾ ಅಥವಾ ನಾಳೆ ಕೊಡ್ಲಾ? ಇದು ಎಕ್ಸೆಲ್ ಯಂತ್ರ ಸಾಫ್ಟ್ವೇರ್. ಓಕೆ, ಇದು ರೆಡಿ, ಫಾರ್ಮುಲಾ ಎಲ್ಲ ಇದರಲ್ಲಿ ಸೆಟ್ ಆಗಿದೆ, ರೆಡಿ ಇದೆ, ಏನು ಮಾಡೋ ಅವಶ್ಯಕತೆ ಇಲ್ಲ. ಡೇಟ್ ಆಫ್ ಬರ್ತ್ ಹಾಕ್ಕೊಳ್ತೀವಿ. ಡೇಟ್ ಆಫ್ ಬರ್ತ್ ಏನಿದೆ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ತೀವಿ. ಲೆಟ್ಸ್ ಡೂ ಇಟ್ ಫಾರ್ ಮೈ ಡೇಟ್ ಆಫ್ ಬರ್ತ್. ನಾನು ಡೇಟ್ ಆಫ್ ಬರ್ತ್ ಮಾಡೋಣ. ನಾನು ತೋರಿಸ್ತೀನಿ ಒಂದ್ಸರಿ ನೋಡಿ. 1984 8/21 ಈ ಡೇಟ್ ಆಫ್ ಬರ್ತ್ಗೆ ನಾನು ಮಾಡಬೇಕು. ಇದರಲ್ಲಿ ಇಯರ್ ಇಲ್ಲಿದೆ, ಇಯರ್ ಒಂದು ಚೇಂಜ್ ಮಾಡಲೇಬೇಕು. 1984 ಇಯರ್ ಹಾಕಲೇಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಚೇಂಜ್ ಮಾಡ್ತೀವಿ. ಡೆಸಿ ನಂಬರ್ ತಾನಾಗೆ ಬರುತ್ತೆ. ಡೆಸಿ ನಂಬರ್ ತಾನಾಗೆ ಬರುತ್ತೆ. ಕೇಳಿಸ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ಬೇಕಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಡೇಟ್ ಆಫ್ ಬರ್ತ್ ಸಿಗುತ್ತೆ. ಡೇಟ್ ಆಫ್ ಬರ್ತ್ ಸಿಕ್ಕಿದಾಗ ಡೇಟ್ ಆಫ್ ಬರ್ತ್ ಒಂದು ಕಡೆ ಬರ್ಕೊಳ್ತೀವಿ. ಬರ್ಕೊಂಡಾದ್ಮೇಲಿಂದ ಇಯರಲ್ಲಿ ಚೇಂಜ್ ಮಾಡಬೇಕು. ಇಯರ್ 1984 ಅಂತ ಹಾಕಬೇಕು. ಅದಾದಮೇಲೆ ಸಿ ಏನಿದೆ, ಸಿನ ಜಾಗದಲ್ಲಿ ಓನ್ಲಿ ಇಯರ್ ನಂಬರ್ ವಿತೌಟ್ ಸೆಂಚುರಿ 84 ಹಾಕ್ತೀವಿ. ಡೇಟ್ ಜಾಗದಲ್ಲಿ 21 ಇದೆ, ಡೇಟು 21 ಹಾಕ್ತೀವಿ. ಮಂತ್ ಜಾಗದಲ್ಲಿ 8 ಇದೆ, ಮಂತ್ ಹಾಕ್ತೀವಿ. ಅಷ್ಟು ಮಾಡಿಬಿಟ್ಟು ಎಲ್ಲೇ ಕ್ಲಿಕ್ ಮಾಡಿದ್ರು, ಜಸ್ಟ್ ಎಲ್ಲಾದರೂ ಸರಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಚೇಂಜ್ ಆಗ್ಬಿಡುತ್ತೆ, ಎಲ್ಲನೂ ಚೇಂಜಸ್ ಆಗೋಯ್ತು. ಈಗ ಇದನ್ನು ನಾನು ಕಾಪಿ ಮಾಡ್ಕೊಳ್ತೀನಿ. ಇಷ್ಟು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡೋದಂಗೆ Ctrl+C, ಕಂಟ್ರೋಲ್ನ ಪ್ರೆಸ್ ಮಾಡಿ ಇಟ್ಕೊಂಡು ಸಿನ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ಇದನ್ನ ತಗೊಂಡು ನೆಕ್ಸ್ಟ್ ಪೇಜಿಗೆ ಬರ್ತೀನಿ, ಶೀಟ್ 2ಗೆ ಬರ್ತೀನಿ. ಓಕೆ, ಇಲ್ಲಿ ಪೇಸ್ಟ್ ಮಾಡ್ತೀನಿ. Ctrl+V ಪೇಸ್ಟ್ ಮಾಡಿ. ಓವರ್. ಫಾರ್ಮುಲಾ ಇಲ್ಲೂ ಇದೆ,
ಅದಕ್ಕೆ ನಿಮಗೆ ಗೊತ್ತಾಗ್ಲಿ ಗೊತ್ತಿರಲಿ ಅಂತ ಹೇಳಿ ಈಗ ಹಾಕೋಣ. 8 ಇದೆ, 8 ಜಾಗದಲ್ಲಿ 8 ಬರುತ್ತೆ. 21 ಜಾಗದಲ್ಲಿ 3 ಬರುತ್ತೆ. 84 ಜಾಗದಲ್ಲಿ 84 ಪ್ಲಸ್ 4 12 ಆಗಿ 12 ಇಂದ 3 ಬರುತ್ತೆ. 6 ಜಾಗದಲ್ಲಿ 6 ಇರುತ್ತೆ. 8 ಪ್ಲಸ್ 2 1 8 6 5 7 8 ಪ್ಲಸ್ 5 14 13 ಇಂದ 4 ಆಗುತ್ತೆ. 20 ಇಂದ 2 7 22 ಹಾಗೆ ಉಳಿಸ್ಕೋಬೇಕು. 5 9 11 8 ಪ್ಲಸ್ 3 11 ಆಗುತ್ತೆ. 11 ಹಾಗೆ ಉಳಿಸ್ಕೊಳ್ತೀನಿ. ಓಕೆ, ದಟ್ಸ್ ಇಟ್. ಈಗ ಬೇಕು ಲಕ್ ಯಂತ್ರ ಅಂಡ್ ಮನಿ ಯಂತ್ರ. ಒಂದೇ ಒಂದು ವ್ಯತ್ಯಾಸ ಮಾಡ್ಬೇಕು ನಾನು. ಡೆಸ್ಟಿನಿ ನಂಬರ್ 6 ಇದೆ. ಲಕ್ ಯಂತ್ರ ಈಗ ಪರ್ಸನಲ್ ಯಂತ್ರ ಏನ್ ಬರ್ತಾ ಇದೆ ನೋಡಿ. ಹೀಗೆ ಇಟ್ಕೊಂಡು ಇಲ್ಲಿ ಡ್ರ್ಯಾಗ್ ಮಾಡಿದಾಗ 4 ನಂಬರ್ನ ಇಟ್ಕೊಂಡು ಡ್ರ್ಯಾಗ್ ಮಾಡಿದಾಗ ಇಲ್ಲಿ ತೋರಿಸುತ್ತೆ ಸಮ್ ಏನಿದೆ 20 ಇಂದ 2 ಬರ್ತಾ ಇದೆ. ಹೀಗೆ ಇಟ್ಕೊಂಡು ಹೀಗೆ ಡ್ರ್ಯಾಗ್ ಮಾಡಿದ್ರು ತೋರಿಸುತ್ತೆ 29 ಇಂದ 2 ಬರ್ತಾ ಇದೆ. ಸೊ PY 2 ಇದೆ. ಈಗ 2 ಪರ್ಸನಲ್ ಯಂತ್ರ 2 ಇರೋದನ್ನ ನಾನು 1ಗೆ ತರಬೇಕು. ಎಲ್ಲಿ ಚೇಂಜ್ ಮಾಡ್ಬೇಕು ನಾನು? ಇಲ್ಲಿ ಚೇಂಜ್ ಮಾಡ್ತೀನಿ. 5 ಆಟೋಮೆಟಿಕ್ ಚೇಂಜ್ ಆಗೋಗುತ್ತೆ. ಈಗ ಇಲ್ಲೂ ಚೇಂಜ್ ಮಾಡ್ತೀನಿ. ಇಲ್ಲಿ ನಾನು ಇಲ್ಲಿ ಲಕ್ ಯಂತ್ರ ಮಾಡಾಯ್ತು. ಇಲ್ಲಿ ನಾನು ಮನಿ ಯಂತ್ರ ಮಾಡ್ತೀನಿ. ಪರ್ಸನಲ್ ಯಂತ್ರ 2 ಇದೆ. 2 ಇಂದ 8ಗೆ ತರಬೇಕಂತ ಹೇಳಿದ್ರೆ 6 ನಂಬರ್ ಆ್ಯಡ್ ಆಗಬೇಕು. ಸೊ 6ಗೆ 6 ಆ್ಯಡ್ ಮಾಡಿದ್ರೆ 3 ಆಗುತ್ತೆ. 3 ಇಲ್ಲಿ ಕ್ಲಿಕ್ ಮಾಡ್ತೀನಿ. 3 ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡ್ತೀನಿ. ಎಲ್ಲಾದ್ರೂ ಚೇಂಜ್ ಆಗೋಯ್ತು. ಎಲ್ಲೆಲ್ಲಿ ಚೇಂಜಸ್ ಮಾಡಬೇಕು? ಓನ್ಲಿ ಡೆಸ್ಟಿನಿ ಜಾಗದಲ್ಲಿ ಮಾತ್ರ ಚೇಂಜ್ ಮಾಡ್ತೀವಿ. ಡೆಸ್ಟಿನಿ ಜಾಗದಲ್ಲಿ ಏನು ಚೇಂಜ್ ಆಗಿದೆ? 5 7 6 8 3 5 4 6 ಡನ್. ಇಲ್ಲಿಗೆ ರೆಡಿ ಯಂತ್ರ. ಲಕ್ ಯಂತ್ರ ರೆಡಿ, ಮನಿ ಯಂತ್ರ ರೆಡಿ. ಸೇಮ್ ನಾನು ಏನ್ ಫಸ್ಟ್ ಡೇ ನಿಮ್ಗೆಲ್ಲ ಮಾಡಿ ತೋರಿಸ್ದೆ ಅದೇ ತರ. ಇದು ಸ್ಕ್ರೀನ್ಶಾಟ್ ತೆಕ್ಕೊಂಡು ಸೆಂಡ್ ಮಾಡ್ಬೋದು, ಅಥವಾ ಇದನ್ನ ಭೋಜ ಪತ್ರದಲ್ಲಿ ಮಾಡಿ ನಾವೇ ಮಾಡಿ ಕಳಿಸ್ಬೋದು, ಅಥವಾ ಅವ್ರಿಗೆ ಮಾಡಿ ಅನ್ನೋ ಥರ ಮಾಡೋದಾದ್ರೆ ಕ್ರಿಯೇಟ್ ಮಾಡಿ ಸೆಂಡ್. ಅಂದರೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಅವ್ರ ಕೈಯಲ್ಲಿ ಮಾಡಿಸಿ ಯೂಸ್ ಮಾಡಿ ಅನ್ನೋ ಥರ ಗೈಡ್ ಮಾಡ್ತೀನಿ. ಐ ಜಸ್ಟ್ ವಾಂಟೆಡ್ ಟು ಶೋ ಯು ಯಾವ ಥರ ಇದು ಯಂತ್ರ ಸಾಫ್ಟ್ವೇರಲ್ಲಿ ಆಗುತ್ತೆ ಅಂತ ಹೇಳಿ. ಇದನ್ನೊಂದು ಸ್ವಲ್ಪ ನಿಮಗೆ ಕಲರ್ ಕಾಂಬಿನೇಷನ್ ಮಾಡ್ತೀನಿ, ಅವಾಗ ಈಸಿ ಆಗುತ್ತೆ. ಓಕೆ, ಇದನ್ನ ಸೇವ್ ಕೊಡಬೇಡಿ. ಸೇವ್ ಕೊಟ್ಟರೆ ಹಾಗೆ ಸೇವ್ ಆಗಿಬಿಡುತ್ತೆ. ಆಗ್ತಾ ಇದೆಯಾ? ಡೋಂಟ್ ಸೇವ್. ಅದಕ್ಕಿಂತ ಮೊದಲು ಸ್ಕ್ರೀನ್ಶಾಟ್ ತೆಕ್ಕೊಳ್ತೀರಾ, ಅದಾದಮೇಲೆ ಡೋಂಟ್ ಸೇವ್. ಡೋಂಟ್ ಸೇವ್ ಕೊಟ್ಬಿಟ್ಟು ಕ್ಲೋಸ್ ಮಾಡ್ತೀರಾ. ನೆಕ್ಸ್ಟ್ ಟೈಮ್ ಮತ್ತೆ ಓಪನ್ ಮಾಡಿದಾಗ ಅದು ಡಿಫಾಲ್ಟ್ ನಾನೇನು ಕೊಟ್ಟಿದ್ದೆ ಅದೇ ಥರ ರೆಡಿ ಇರುತ್ತೆ. ನೆಕ್ಸ್ಟ್ ಟೈಮ್ ಮತ್ತೆ ನೀವು ಓಪನ್ ಮಾಡಿದಾಗ ಈ ಥರ ಮತ್ತೆ ರೆಡಿ ಇರುತ್ತೆ. ಸರಿನಾ? ಏನು ಇದ್ರ ಬಗ್ಗೆ ಮತ್ತೆ ನಾಳೆನೂ ಚೆಕ್ ಮಾಡೋಣ. ನಾಳೆನೂ ಮತ್ತೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಲ್ ಡೂ ಇಟ್. ಫಸ್ಟ್ ಇವತ್ತಿಂದ ಮಾಡ್ಕೊಂಬನ್ನಿ.
ಆ್ಯಂಡ್ ಮಿಕ್ಕಿದ್ದು ನನ್ನ ಯಂತ್ರ ಸಾಫ್ಟ್ವೇರ್ ನಾಳೆ ನೀಟಾಗಿ ಇನ್ನೊಂದ್ಸರಿ ಡಿಸ್ಕಸ್ ಮಾಡೋಣ, ಹೇಳ್ಕೊಡ್ತೀನಿ. ಓಕೆ, ಲೆಟ್ಸ್ ಎಂಡ್ ದ ಕ್ಲಾಸ್ ವಿತ್ ಅ ಮೆಡಿಟೇಷನ್. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್, ಹಸ್ತದಲ್ಲಿ ಮುದ್ರೆ. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಫೋಕಸ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ನಾಲೆಡ್ಜ್. ಥ್ಯಾಂಕ್ ಯು ಫಾರ್ ಆಲ್ ದೀಸ್ ಬ್ಲೆಸ್ಸಿಂಗ್ಸ್. ಡೀಪ್ ಇನ್ಹೇಲ್ ಮಾಡ್ತಾ ಹಸ್ತಗಳ ಮುಖಾಂತರ ಎನರ್ಜಿನ ಪಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಸೆಷನ್ಗೆ, ಕಲಿಕೆಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently and slowly open your eyes. Drink water, ನೀರು ಕುಡೀರಿ. Yes. So unmute ಮಾಡ್ತೀನಿ. How was your today's learning? Unmute ಮಾಡಿ ಹೇಳಿ.
ವೆರಿ ನೈಸ್ ಸರ್. ವಂಡರ್ಫುಲ್ ಮಜಾ ಆಯ್ತು ಸರ್. ಗುರುಜಿ. ಥ್ಯಾಂಕ್ ಯು ಗುರುಜಿ. ಸರ್ Thank you. ಥ್ಯಾಂಕ್ ಯು ವಂಡರ್ಫುಲ್ ಕ್ಲಾಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿತ್ತು ಸರ್. ಮಸ್ಟ್ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಪ್ರಾಕ್ಟೀಸ್ ಮಾಡಿ. ಇವತ್ತೊಂದು 3 ಡೇಟ್ ಆಫ್ ಬರ್ತ್ಸ್ ಕೊಟ್ಟಿನಿ ನಾನು. ಆ ಡೇಟ್ ಆಫ್ ಬರ್ತಿಗೆ ಮಾಡಿ, ನೀವು ಮಾಡಿ. 3ಕ್ಕೆ ಸ್ಟಾಪ್ ಮಾಡೋದಲ್ಲ. ಇನ್ನೊಂದು ನೀವೊಂದು 3 ಡೇಟ್ ಆಫ್ ಬರ್ತ್ ಹಾಕೊಂಡು ಮಾಡಿ. ನಿಮ್ಮ ಮನೆಯವ್ರದ್ದು ಎಲ್ಲ ಚೆಕ್ ಮಾಡಿ ಯಂತ್ರ ಮಾಡಿರೋದು ಕರೆಕ್ಟ್ ಬರುತ್ತಾ ಅಂತೇಳಿ. ನಾಳೆ ನಾವು ಸಾಫ್ಟ್ವೇರ್ದು ಹೆಂಗೆ ಮಾಡೋದು ಅಂತೆಲ್ಲ ನೀಟಾಗಿ ಮತ್ತೊಂದು ಸರಿ ಕಲಿಯೋಣ. ಆ್ಯಂಡ್ ಮೇ ಬಿ ಟುಮಾರೋ, ಮೇ ಬಿ ಡೇ ಆಫ್ಟರ್ ಟುಮಾರೋ ನಾವು ಅಟ್ಯೂನ್ಮೆಂಟ್ ಜೊತೆಗೆ ಕಾರ್ಡ್ ಕಟ್ಟಿಂಗ್ ಎಲ್ಲ ಹೇಳ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ. ಅದು ಮಾಡ್ತೀರಂತೆ. ಓಕೆ, ವಿಲ್ ಎಂಡ್ ದ ಯಂತ್ರ ಕೋರ್ಸ್, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ. ಶೇರಿಂಗ್ಸ್ ಎಲ್ಲ ಗ್ರೂಪಲ್ಲಿ ಮಾಡಿ. ನಾಳೆ ಆನ್ ಟೈಮ್ ಜಾಯಿನ್ ಆಗೋಣ. ಸೊ ಇವತ್ತು ಹೇಳ್ಕೊಟ್ಟಿದ್ದೆಲ್ಲ ಚೆಕ್ ಮಾಡೋಣ. ಇವತ್ತು ಕೊಟ್ಟಿದ್ದ ಅಸೈನ್ಮೆಂಟ್ ನಾಳೆ ಚೆಕ್ ಮಾಡೋಣ. ಹಾಗೆ ಸಾಫ್ಟ್ವೇರಿಂದ ಮಾಡೋದು ಹೇಗೆ ಅಂತ ಇನ್ನು ನೀಟಾಗಿ ಕಲಿಯೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಎಲ್ಲರಿಗೂ. ಶುಭ ದಿನ. ವಂಡರ್ಫುಲ್ ಡೇ. ಅಮೇಝಿಂಗ್ ಡೇ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಟುಮಾರೋ. ಆನ್ ಟೈಮ್ ಜಾಯಿನ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಗುರುಜಿ. ಸರ್ ಹ್ಯಾಪಿ ಡೇ. ಥ್ಯಾಂಕ್ ಯು ಸರ್. ಶುಭೋದಯ. ಥ್ಯಾಂಕ್ ಯು. ಯಾರಿಗೆ ಕನ್ಫ್ಯೂಷನ್ ಇದೆ ಅಂತ ಅನ್ಸುತ್ತೆ, ಆ್ಯಪ್ ಅಲ್ಲ, ಎಕ್ಸೆಲ್ ಸಾಫ್ಟ್ವೇರ್ ಅದು ಸಿಸ್ಟಮಲ್ಲೇ ಆಗೋದು. ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಓಪನ್ ಆಗುತ್ತೆ, ಆ್ಯಪ್ ಅಲ್ಲ ಅದು. ಯಾರಿಗೆ ಕನ್ಫ್ಯೂಷನ್ ಇದೆ ಅನ್ಸುತ್ತೆ, ನೀಟಾಗಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ರೆಕಾರ್ಡಿಂಗ್ ನೋಡಿ, ರೆಕಾರ್ಡಿಂಗ್ನ ಪಾಸ್ ಮಾಡಿ, ನೀಟಾಗಿ ಬರೀರಿ, ಬರ್ಕೊಳ್ಳಿ. ಏನು ಮಾಡ್ತಾ ಇದ್ದೀನಿ, ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ನ ಜೊತೆಗೆ ಮಾಡಿಕೊಂಡ್ರೆ ಅಭ್ಯಾಸ ಆಗುತ್ತೆ, ಗೊತ್ತಾಗುತ್ತೆ. ತಾಳ್ಮೆ ಮನಸ್ಸಿನ ನಿಧಾನವಾಗಿ ಕಾಮ್ ಮೈಂಡಿನ ಮಾಡಬೇಕು, ಆವಾಗ ಅರ್ಥ ಆಗುತ್ತೆ. ಒಟ್ಟಿಗೆ ನೀವು ಅರ್ಥ ಮಾಡ್ಕೊಳಕ್ಕಾದ್ರೆ ಆಗಲ್ಲ. 1 by 1 ಮಾಡ್ತಾ ಹೋದ್ರೆ ಅರ್ಥ ಆಗುತ್ತೆ. ಈಸಿಯಾಗಿ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಡೇ. ಅಸೈನ್ಮೆಂಟ್ ಕೊಟ್ಟಿದ್ದು ಮುಗಿಸ್ಕೊಂಡು ಬನ್ನಿ. ನಾಳೆ ಚೆಕ್ ಮಾಡೋಣ ಎಲ್ಲರಿಗೂ ಬಂತಾ ಇಲ್ಲ. ಓಕೆ, ಆಲ್ ದ ಬೆಸ್ಟ್.